आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ब्रह्मरुद्रादिवन्द्यं त्वां भजे वेङ्कटनायकं निवारयाश्वनिष्ठानि साधयेष्ठानि माधव। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः। श्रीवेङ्कटलसच्चैलवासी दासीकृतामरः छायया पातु मां नित्यं श्रीनिवाससुरद्रुमः। श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपो। स्वस्तिस्तु सदामशेषसन्मङ्गलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिलकरिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भविष्योत्तरपुराणे वेङ्कटेशमाहात्म्ये प्रारब्धो सति किञ्चित् पूर्वकथानुवादपूर्वक अद्य कथा प्रारभ्यते। हरिः ओम्। ಸತ್ಯವಂತನಾದ ಕೋಪಾದಿಗಳಿಂದ ವರ್ಜಿತನಾದ ಜನಕ ಮಹಾರಾಜ ತಾನು ಸ್ವಪ್ನದಲ್ಲಿ ಕಂಡ ದುಃಖದ ಪರಿಹಾರಕ್ಕೋಸ್ಕರವಾಗಿ ಸಕಲ ದುಃಖದ ಪರಿಹಾರ ಭಗವನ್ನಾಮವೇ ಎಂಬುದನ್ನು ತಿಳಿದವನಾದ್ದರಿಂದ ಪರಮಾತ್ಮನ ಕಥೆಯನ್ನು ಶತಾನಂದರ ಮೂಲಕವಾಗಿ ಅತ್ಯಂತ ಆದರದಿಂದ ಶ್ರವಣ ಮಾಡ್ತಾ ಇದ್ದಾನೆ. ಭಗವಂತನ ಕಥಾಶ್ರವಣವೇ ಎಲ್ಲ ರೀತಿಯಾದ ಮನಃಶುದ್ಧಿಗೆ ಭಗವದ್ ಅನುಗ್ರಹಕ್ಕೆ ಕಾರಣವಾಗುತ್ತಾದ್ದರಿಂದ ಅಂತಹ ಭಗವತ್ಕಥೆ ಶ್ರವಣವನ್ನು ಮಾಡಬೇಕು ಎಂಬುದನ್ನು ಜನಕ ಮಹಾರಾಜ ತೋರಿಸ್ತಾ ಇದ್ದಾನೆ. ಅಂತಹ ಜನಕ ಮಹಾರಾಜ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾಪಕವಾದ ಹರಿ ಸರ್ವೋತ್ತಮತ್ವ ಜ್ಞಾಪಕವಾದ ವಿಷ್ಣು ಜೀವ ವಾಯು ಜೀವೋತ್ತಮತ್ವ ಜ್ಞಾಪಕವಾದ ಅದ್ಭುತವಾದ ಶೇಷಾಚಲದ ಮಹಿಮೆ, ವೃಷಭಾಚಲದ ಮಹಿಮೆ, ಅಂಜನಾಚಲದ ಮಹಿಮೆಯನ್ನು ಕೇಳಿ ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಎಂಬುದಾಗಿ ಹೇಗಾಯಿತು ಅದನ್ನು ನಿರೂಪಣೆ ಮಾಡಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ. ಕಲೋ ವೆಂಕಟಶೈಲೇತಿ ಕಥಂ ನಾಮ ಮಹಾಮುನೆ. ಕಲಿಯುಗದಲ್ಲಿ ಹೇಗೆ ಇದಕ್ಕೆ ವೆಂಕಟಾಚಲ ಅಂತ ನಾಮಕರಣವಾಯಿತು ಸ್ವಾಮಿ, ಅದನ್ನು ನಿರೂಪಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಅಪುತ್ರಸ್ಯ ವಿಪ್ರಸ್ಯ ನಾಭೂತ್ ದುಃಖಂ ಸುತಾಪ್ತಯೇ. ಪುರಂದರ ಎಂಬತಕ್ಕಂತಹ ಬ್ರಾಹ್ಮಣ ಕಾಳಹಸ್ತಿ ಎಂಬತಕ್ಕಂತಹ ನಗರದಲ್ಲಿ ವಾಸವಾಗಿದ್ದ. ಅತ್ಯಂತ ಶುಚಿಯಾದ ಸತ್ಯವಂತನಾದ ಬ್ರಾಹ್ಮಣ. ಎಲ್ಲವೂ ಇತ್ತು ಅವನಲ್ಲಿ, ಮಕ್ಕಳಾಗಿರಲಿಲ್ಲವಂತೆ, ಆದರೆ ದುಃಖ ಆಗಿರಲಿಲ್ಲವಂತೆ. ಎಷ್ಟು ಅದ್ಭುತವಾದ ಕಥೆಗಳು ಒಂದಕ್ಕೊಂದು. ಅಂಜನಾದೇವಿಗೆ ದುಃಖವಾಯಿತು, ಮಕ್ಕಳಾಗಲಿಲ್ಲ ಅಂತ. ಪುರಾಣಗಳಲ್ಲಿ ಅನೇಕ ಜನರು ಮಕ್ಕಳಾಗಲಿಲ್ಲ ಅಂತ ದುಃಖಪಟ್ಟವರಿದ್ದಾರೆ. ಆದರೆ ಮಕ್ಕಳಾಗದೇ ಇದ್ದರೂ ದುಃಖ ಪಡದೇ ಇರತಕ್ಕಂಥವರ ಕಥೆಗಳು ಬಹಳ ವಿರಳ. ಮಕ್ಕಳಾಗಿಯೂ ಆ ಮಕ್ಕಳು ಯೋಗ್ಯರಾಗಬಾರದು ಎನ್ನುವ ವಿಚಾರವನ್ನು ಹೇಳುವವರು ಅನೇಕರಿದ್ದಾರೆ ಪುರಾಣಗಳಲ್ಲಿ. ಅಂಗ ಎಂಬತಕ್ಕಂಥ ರಾಜ ತಾನೊಂದು ಮಾತಂತಾನೆ, ತನಗೆ ಮಕ್ಕಳಾಗಲಿಲ್ಲ, ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ, ಆದರೆ ಮಕ್ಕಳಾದವರು ಅತ್ಯಂತ ಯೋಗ್ಯರಾಗಿ ಬಿಟ್ಟರೆ ಅವರಲ್ಲಿ ನಮಗೆ ಅಭಿಮಾನ ಹುಟ್ಟಿ ಸಂಸಾರದಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮಗ ವೇನ, ಅಂಗರಾಜನ ಮಗ ವೇನ ಕೆಟ್ಟವನು ಹುಟ್ಟಿದ. ಕದಪತ್ಯಂ ವರಂ ಮನ್ಯೆ ಸದಪತ್ಯಾಚ್ಯುಚಾಂಪದಾತ್. ಅಂಗರಾಜ ಈ ರೀತಿಯಾಗಿ ತಿಳಿದು ವಿರಕ್ತನಾಗಿ ಹೋಗಿಬಿಡ್ತಾನೆ. ನಾನಾ ರೀತಿಯಾಗಿ ಮಕ್ಕಳ ಬಗ್ಗೆ ಪುರಾಣಗಳಲ್ಲಿ ಅದ್ಭುತವಾದ ವಿಚಾರಗಳಿದೆ. ವ್ಯಾಖ್ಯಾನಕಾರರು ಬರೀತಾ ಇದ್ದಾರೆ, ನಾಭೂತ್ ದುಃಖಂ, ದುಃಖ ಆಗಲಿಲ್ವಂತೆ. ಯಾಕೆ ಅಂದರೆ ಭಾಗವತ ಒಂದು ಮಾತು ಹೇಳುತ್ತೆ, ಕುಟುಂಬ ಪೋಷಾಯ ಚಯನ್ನಿಜಾಯು ನ ಬುದ್ಧ್ಯತೇರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೇನ ಸ್ವಕುಟುಂಬ ರಾಮಃ. ಈ ಸಂಸಾರ, ಹೆಂಡತಿ ಮಕ್ಕಳು, ಅವರನ್ನು ಪೋಷಣೆ ಮಾಡೋದು, ತನ್ನ ಆಯುಷ್ಯ ಕಳೆದು ಹೋದದ್ದೇ ಅವನಿಗೆ ತಿಳಿಯೋದಿಲ್ಲ. ಎಲ್ಲ ಕಡೆಯಿಂದ ತಾಪತ್ರಯಗಳು.
ಅವನಿಗೆ ವೈರಾಗ್ಯವೇ ಬರೋದಿಲ್ಲ. ಸ್ವಕುಟುಂಬ ರಾಮ. ಅದು ಮಾಡಿದೆ, ಇದು ಮಾಡಬೇಕು, ಇದಾಗಿಲ್ಲ, ಅದಾಗಲೇ ಇಲ್ಲ, ಅದಾಗಬೇಕು, ಇದು ಯಾವುದೂ ಅವನಿಗಿರಲಿವಂತೆ. ಯಾಕೆಂದರೆ ತಂದೆ ತಾಯಿ ಬಂಧು ಬಳಗ ಮಗ ಪಿತಾ ಮಾತಾ ಸುಹೃದ್ಬಂಧು ಭಾತಾ ಪುತ್ರಸ್ತ್ವಮೇವಮೇ. ಒಳ್ಳೆಯ ಜ್ಞಾನಿ, ಶಾಸ್ತ್ರವನ್ನು ತಿಳಿದವನಾದ್ದರಿಂದ ಮಕ್ಕಳಿಂದಲೇ ನನಗೇನೋ ಆಗಬೇಕು ಎಂಬುದಾಗಿ ಇವನು ಅರ್ಥ ಮಾಡಿಕೊಂಡಿರಲಿಲ್ಲ. ಭಗವಂತ ಇರ್ತಿರ್ಲಿಕ್ಕೆ ಬೇರೆ ಮಕ್ಕಳಿಂದ ಏನಾಗಬೇಕು, ಭಗವಂತನ ಚಿಂತನೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಹೆಚ್ಚಿನ ವ್ರತ ನಿಯಮಗಳನ್ನು ಮಾಡಲಿಲ್ಲ. ಭಗವಂತ ನಮ್ಮ ಯೋಗ್ಯತೆಯಲ್ಲಿದ್ದರೆ ಕೊಡ್ತಾನೆ, ಇಲ್ಲದೇ ಇದ್ದರೆ ಬೇಡ, ಹೀಗೆ ಆಲೋಚನೆ ಮಾಡಿ ಸುಮ್ಮನಾಗಿದ್ದಾನೆ. ಪುರಂದರ ಎಂಬತಕ್ಕಂತಹ ಸೋಮಯಾಜಿಯಾದ ಬ್ರಾಹ್ಮಣ ದೈವೇನ ಪೂರ್ವ ಪುಣ್ಯೇನ ಪುತ್ರೋಭೂತ್ ವೃದ್ಧಭೂಸುರೇ. ಆ ಪುರಂದರ ಬ್ರಾಹ್ಮಣನಿಗೆ ಮಗನಾಗಿದ್ದಾನಂತೆ. ಭಗವದ್ ಅನುಗ್ರಹದಿಂದ ಇಳಿವಯಸ್ಸಲ್ಲೂ ಮಕ್ಕಳಾಗಿ ಬಿಡ್ತು ಅವನಿಗೆ. ಅವನಿಗೆ ಮಾಧವ ಅಂತ ನಾಮಕರಣ ಮಾಡಿದ್ದಾನೆ. ಮಾಧವ ಅಂತ ನಾಮಕರಣ ಮಾಡಿ ಮಗನಿಗೆ ಯೋಗ್ಯ ಕಾಲದಲ್ಲಿ ಉಪನಯನವನ್ನು ಮಾಡಿದ್ದಾನೆ. ಅದ್ಭುತವಾಗಿ ಬೆಳೆದು ನಿಂತಿದ್ದಾನೆ ಮಗ. ಮಗನನ್ನು ವ್ಯರ್ಥವಾಗಿ ಯಾವುದೋ ಕಾನ್ವೆಂಟಿಗೆ ಹಾಕಲಿಲ್ಲ. ಅಲ್ಲಿಗೆ ಹಾಕೋದ್ರಿಂದ ಮಕ್ಕಳಿಗೆ ಧಾರ್ಮಿಕತನವೂ ಹೊರಟೋಗಿಬಿಡುತ್ತೆ. ಮನೆಯಲ್ಲಿ ಹೇಳಿಕೊಡ್ಲಿಕ್ಕೂ ಸಮಯ ಸಾಕಾಗಲ್ಲ. ಹಾಗಾಗಿ ಮಗನಿಗೆ ವೇದಾಂಗಗಳನ್ನು ತಿಳಿಸಿದ್ದಾನೆ. ಸರ್ವವಿದ್ಯಾ ವಿಶಾರದನನ್ನಾಗಿ ಮಾಡಿದ್ದಾನೆ. ವೇದಾಂಗ ತತ್ವಜ್ಞ ಸರ್ವವಿದ್ಯಾ ವಿಶಾರದ, ಎಲ್ಲ ವಿದ್ಯೆಗಳಲ್ಲಿ ವಿಶಾರದನಾಗಿದ್ದಾನೆ. ತತಃ ಕಾಲಾಂತರೇ ಪುತ್ರಂ ಸದಾರಂ ಸಂಚಕಾರ. ಮಗನಿಗೆ 21 ವರ್ಷ ಬಂದಿದೆ. 21 ವರ್ಷ ಬಂದಾಗ ಯೋಗ್ಯಳಾಗಿರ್ತಕ್ಕಂತಹ ಪಾಂಡ್ಯ ದೇಶದ ಕನ್ಯೆ ಚಂದ್ರಲೇಖಾ ಎಂಬತಕ್ಕಂಥವಳನ್ನು ತಂದು ಮದುವೆ ಮಾಡಿದ್ದಾನೆ. ಅವಳಲ್ಲಿ ಬಹುಕಾಲವಾಗಿ ಆನಂದದಿಂದ ಸಂಸಾರ ನಡೀತಾ ಇದೆ. ಮಾಧವ ಮತ್ತು ಚಂದ್ರಲೇಖೆಯರದು. ಪಂಚಯಜ್ಞಪರೋ ನಿತ್ಯಂ ಪಂಚಯಜ್ಞ ಸಮುದ್ಯತಿ ದ್ವಿಸಪ್ತವರ್ಷೋ ರಾಜೇಂದ್ರ ದ್ವಿತೀಯ ಇವ ಭಾಸ್ಕರ. ಗೃಹಸ್ಥಾಶ್ರಮಿಯ ಧರ್ಮಗಳೇನುಂಟು ಅದನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದಾನೆ. ಪುರಂದರ ಬ್ರಾಹ್ಮಣನ ಮಗ ಮಾಧವ, ಚಂದ್ರಲೇಖೆಯ ಗಂಡ. ಪಂಚಯಜ್ಞಗಳು ಗೃಹಸ್ಥಾಶ್ರಮಿಗೆ ಅತ್ಯಂತ ಯೋಗ್ಯ. ಅವನು ಮಾಡಲೇಬೇಕು. ಪ್ರತಿನಿತ್ಯ ಪಾಠ ಆಗಬೇಕು. ವೇದ ಪಾಠ, ಶಾಸ್ತ್ರ ಪಾಠ, ವೇದಾಂತಗಳ ಪಾಠ. ಶಿಷ್ಯರನ್ನು ಮನೆಯಲ್ಲಿಟ್ಟುಕೊಂಡು ಪಾಠ ಹೇಳಬೇಕು. ಪಾಠ ಪ್ರವಚನದ ಪರಂಪರೆಯನ್ನು ಬೆಳೆಸಬೇಕು. ತಾನೊಬ್ಬನೇ ವಿದ್ಯಾವಂತನಾಗಿರಬೇಕು ಅಂತ ನಿಲ್ಲಿಸಬಾರದು. ವಿದ್ಯಾದಾನವನ್ನು ಮಾಡದೇ ಇದ್ದರೆ ಕೊಳತ ಮಾವಿನ ಹಣ್ಣಿನ ಗಿಡವಾಗಿ ಹುಡ್ತಾನೆ ಅಂತ ನಾವು ನೋಡಿದ್ದೇವೆ. ಹೋಮಾದಿಗಳನ್ನು ದೇವತೆಗಳಿಗೆ ಮಾಡಬೇಕು. ಅತಿಥಿಗಳಿಗೆ ಸಮರ್ಪಣೆ ಸಪರ್ಯ ಅವರ ಸೇವೆಯನ್ನು ಮಾಡಬೇಕು. ದೇವತಾ ಪಿತೃ ಇವರಿಗೆಲ್ಲ ಯೋಗ್ಯರಾದವರಿಗೆ ತರ್ಪಣವನ್ನು ಕೊಡಬೇಕು, ಬಲಿಯನ್ನು ಕೊಡಬೇಕು. ಇವಕ್ಕೆಲ್ಲ ಪಂಚಯಜ್ಞಗಳು ಅಂತ, ಬ್ರಹ್ಮಯಜ್ಞಗಳು ಅಂತ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಹೀಗೆ ಈ ಮಾಧವ ಬ್ರಾಹ್ಮಣ ಹಿಂದಕ್ಕೆ ಈತ ಭೀಷ್ಮಕ ರಾಜ ಅಂತ ಈತನ ಬಗ್ಗೆ ಹೇಳ್ತಾ ಇದ್ದಾರೆ. ಇಂತಹ ಭೀಷ್ಮಕ ರಾಜನಾಗಿರ್ತಕ್ಕಂಥವನು, ರಾಕ್ಷವಂಶದಿಂದ ಕೂಡಿರತಕ್ಕಂಥವನು. ಅಂತಹ ಮಾಧವ ಬ್ರಾಹ್ಮಣ 27 ವರ್ಷದವನಾಗಿದ್ದಾನೆ. ಆದ ಸಂದರ್ಭದಲ್ಲಿ ಒಮ್ಮೆ ಒಂದು ದಿವಸ ಅವನಿಗೆ ಪ್ರಾರಬ್ಧ ಕರ್ಮದಿಂದ ಕೆಟ್ಟ ಬುದ್ಧಿ ಬಂದಿದೆ. ಹೆಂಡತಿ ಒಳ್ಳೆ ಇದ್ದಳು. ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲೇ ಗಂಡನ ಸೇವೆ, ಅತ್ತೆ ಮಾವಂದರ ಸೇವೆಯನ್ನು ಮಾಡುವ ಯೋಗ್ಯ ಕನ್ಯೆ, ಸುರೂಪಿ, ಅದ್ಭುತವಾದ ರೂಪ ಸೌಂದರ್ಯ ಲಾವಣ್ಯಗಳಿಂದ ಕೂಡಿದ ಹೆಣ್ಣು. ಪತೌ ಸುಪ್ತೇ ಸ್ವಯಂ ಶೇತೆ ಪತೌ ಭುಕ್ತೇ ಸ್ವಭೋಜನಂ. ಪುರಾಣಗಳಲ್ಲಿ ಇವೆಲ್ಲ ಹೇಳ್ತಾರೆ. ಗಂಡನ ಭೋಜನದ ನಂತರದಲ್ಲಿ ಭೋಜನ, ಗಂಡನ ಮಲಗಿದ ನಂತರದಲ್ಲಿ ತಾನು ಮಲಗೋದು, ಗಂಡ ಏಳುವುದಕ್ಕಿಂತ ಮುಂಚೆ ಏಳೋದು, ಇವೆಲ್ಲ ಸ್ತ್ರೀಧರ್ಮಗಳಲ್ಲಿ ಹೇಳ್ತಾರೆ. ಗಂಡ ಯಜ್ಞ ಯಜನ ಅಧ್ಯಯನ ಅಧ್ಯಾಪನಗಳನ್ನು ಮಾಡ್ತಾರೆ. ಹೆಂಗಸರಿಗೆ ಅದು ಯಾವ ಕಷ್ಟವೂ ಇಲ್ಲದಂತೆ ಈ ಒಂದು ಗಂಡನ ಸೇವೆಯೊಂದನ್ನು ಹೇಳಿದ್ದಾರೆ. ಹೀಗೆ ಅತ್ಯಂತ ಪತಿಸೇವಾ ಪರಾಯಣಳಾಗಿರ್ತಕ್ಕಂಥ ಹೆಂಡತಿ ಇದ್ದ ಆ ಮನೆಯಲ್ಲಿ ಮಾಧವನಿಗೆ ಒಂದು ದಿವಸ ಕದಾಚಿತ್ ದ್ವಿಜಪುತ್ರಸ್ತು ದಿವಾಸಂಗಮ ತತ್ಪರಃ ರಾಜಪುತ್ರೀಂ ಸಮಾಸಾದ್ಯ ರಾಜನ್ ಕಾಮ ತುರೋ ದ್ವಿಜ.
ಬಹಳ ಶಾಸ್ತ್ರತತ್ವಜ್ಞಾನಿ ಆಗಿದ್ದ, ಎಲ್ಲವನ್ನೂ ತಿಳಿದಿದ್ದ. ಆದರೂ ಮಾಧವ ಬ್ರಾಹ್ಮಣನಿಗೆ ಹಗಲು ಹೊತ್ತಿನಲ್ಲಿ ತನ್ನ ಪತ್ನಿಯ ಸ್ವೀಕಾರ ಮಾಡಬೇಕು ಎಂಬತಕ್ಕಂಥ ಮನಸ್ಸು ಬಂದಿದೆ. ಕಾಮಾತುರನಾಗಿದ್ದಾನೆ. ಹಗಲು ಹೊತ್ತಿನಲ್ಲಿ ಹೆಂಡತಿಯನ್ನು ಕರೆದು ತನ್ನ ಅಪೇಕ್ಷೆಯನ್ನು ಹೇಳ್ತಾ ಇದ್ದಾನೆ. ನನಗೆ ನಿನ್ನಲ್ಲಿ ಇಚ್ಛೆ ಇದೆ, ನಿನ್ನ ಸಂಗಮವಾಗಬೇಕು ಅಂದಾಗ ಹೆಂಡತಿ ಅಂತಾಳೆ, ಸ್ವಾಮಿ ಇದೇನಿದು, ತಾವೆಲ್ಲ ತಿಳಿದವರು, ಇದೇನು ಹೆಣ್ಣು, ಇದ್ಯಾವ ಗಂಡು, ಇದ್ಯಾವ ಶರೀರ, ಏನಿದೆ ಈ ಶರೀರದಲ್ಲಿ, ಮಾಂಸಗಳು, ಮಲಮೂತ್ರಗಳು. ಪರಮಾತ್ಮ ಇದನ್ನು ಅದ್ಭುತವಾಗಿ ಮುಚ್ಚಿಬಿಟ್ಟಿದ್ದಾನೆ, ಕಾಣಿಸದಂತೆ. ಶರೀರಮಸ್ತಿ ಮಾಂಸಾತ್ಯೈ ಪೂರಿತಂ ಪುರುಷರ್ಷಭ. ಎಂಥ ಹೆಣ್ಣು ನೋಡ್ರಿ, ಗಂಡನನ್ನು ಕುಮಾರ್ಗಕ್ಕೆ ಹೋಗದಂತೆ ತಡೆಯುವ ಹೆಣ್ಣದು. ಅಷ್ಟು ಜ್ಞಾನವನ್ನು ಪಡೆದಿದ್ದಳು. ನಿಮ್ಮ ಶರೀರವೂ ಅಂಥದ್ದೇ, ನನ್ನ ಶರೀರವೂ ಅಂಥದ್ದೇ. ಇದೇನಿದು ಸಜ್ಜನರ ಮೆಚ್ಚುವಂಥ ಕೆಲಸವಲ್ಲ. ಶ್ಲೇಷ್ಮಾಗಾರಂ ಮುಖಂ ಪ್ರಾಗುಹು. ಮುಖ ಎಲ್ಲ ಲಾಲಾರಸದಿಂದ ತುಂಬಿರುತ್ತೆ. ಮಾಂಸಗಳ 2 ಮುದ್ದೆ ವಕ್ಷಸ್ಥಳ. ಇಂಥದ್ದು ಯನ್ಮೈಥುನಾದಿ ಗೃಹ ಮೇಧಿ ಸುಖಂ ಹಿ ತುಚ್ಛಂ ಖಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣ ಬಹು ದುಃಖ ಭಾಜಗ ಕಂಡೂತಿ ವನ್ಮನಸಿಜಂ ವಿಷಹೇತ ಧೀರಾ. ಭಾಗವತ ಹೇಳುತ್ತೆ, ಯನ್ಮೈಥುನಾದಿ ಗೃಹಮೇಧಿ ಸುಖಂ ಹಿ ತುಚ್ಛಂ. ಈ ಸ್ತ್ರೀ ಪುರುಷರ ಸಂಬಂಧ, ಮೈಥುನ, ಕಜ್ಜಿ ಬಂದವನಿಗೆ ನವೆಯಾಗತ್ತೆ, ಕೈಯನ್ನು ತುರಿಸ್ತಾನೆ, ತುರಿಸಿದಾಗ ಬಹಳ ಆನಂದವಾಗತ್ತೆ, ಆಮೇಲೆ ಬಹಳ ದುಃಖ ಆಗತ್ತೆ. ಈ ಸಂಸಾರದ ಸ್ತ್ರೀ ಪುರುಷ ಸಂಗಮವೂ ಹೀಗೆ. ದೇಹವೇ ನಾನು, ದೇಹಕ್ಕೆ ಸುಖ ಅಂತ ಯಾರು ತಿಳಿತಾನೆ, ದೇಹದಿಂದಲೇ ಸುಖ ಅಂತ ಯಾರು ತಿಳಿತಾನೆ, ಬಹುದುಃಖವನ್ನು ಕೊಡುವ ಈ ಶರೀರದಿಂದ ಸುಖ ಅಂತ ತಿಳಿತಕ್ಕಂಥವನು ಯಾವತ್ತೂ ಕೂಡ ನೆವೆಯನ್ನು, ತುರಿಕೆಯನ್ನು ಸಹಿಸಿಬಿಟ್ರೆ ಮುಂದಾಗುವ ದುಃಖ ಇಲ್ಲ. ಕಂಡೂತಿವನ್ ಮನಸಿಜಂ ವಿಷಹೇತ ಧೀರಾ. ಅದರಿಂದ ಈ ಮನೋರಥವನ್ನು ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳ್ರಿ. ಹೆಂಡತಿ ಅಂತ ಇದ್ದಾಳೆ, ಅವಳು ಎಷ್ಟು ಬುದ್ಧಿವಂತಳು ನೋಡ್ರಿ, ಗಂಡನನ್ನು ಹೆಂಗೆ ತಡೀತಾ ಇದ್ದಾಳೆ. ತತ್ರಾಪಿ ದಿವಸೇ ಕ್ರೀಡಾಮಯುಕ್ತಾಂ ಮುನಯೋ ವಿದುಹು ನಿಕೇತನೆ ಪಿತಾ ಮಾತಾ ಅಗ್ನಿಹೋತ್ರಂ ಸ್ವದೇವರಾಟ್. ಮನೆಯಲ್ಲಿ ದೊಡ್ಡವರಿರುವಾಗ, ಅಗ್ನ್ಯಾಗಾರದಲ್ಲಿ, ಹೋಮದ ಮನೆಯಲ್ಲಿ ಅಗ್ನಿಹೋತ್ರ ಇರುವಾಗ, ಮಾನ್ಯಗೋ ವಿಪ್ರದೇವಾನಾಂ ಗುರುಣಾಂಚ ತಥಾ ಗೃಹೇ ನ ಚ ದೇವ ಸಮೀಪೇತು ನ ಸಂಧ್ಯಾಯಾಂ ದಿವಾದ್ವಿಜಃ. ಮಧ್ಯಾಹ್ನದ ಹೊತ್ತಿನಲ್ಲಿ, ಹಗಲು ಹೊತ್ತಿನಲ್ಲಿ, ಸಂಧ್ಯಾಕಾಲದಲ್ಲಿ, ಏಕಾದಶ್ಯಾದಿ, ದಶಮ್ಯಾದಿ, ದ್ವಾದಶ್ಯಾದಿ ದಿವಸಗಳಲ್ಲಿ, ಅಮಾದಿ, ಅಮಾವಾಸ್ಯ, ಪೂರ್ಣಮಾಸ್ಯಾದಿಗಳಲ್ಲಿ, ಯದ್ಯಪಿ ಮದುವೆ ಮಾಡಿಕೊಂಡದ್ದೇ ಮಕ್ಕಳನ್ನು ಪಡೆಯಲಿಕ್ಕೆ, ಆದರೂ ಕೂಡ ನಾವಲ್ಲಿ ಅತ್ಯಂತ ಮನೋನಿಗ್ರಹವನ್ನು ಮಾಡಿಕೊಳ್ಳಬೇಕು ಸ್ವಾಮಿ. ನಿಮಗೆಲ್ಲ ತಿಳಿದಿದೆ, ಆದರೂ ನಾನು ಜ್ಞಾಪಿಸ್ತಾ ಇದ್ದೇನೆ. ನೀವು ಕೇಳಿದ್ದೀರಿ ಪುರಾಣದಲ್ಲಿ, ದಿತಿ ತಾನು ಮನ್ಮಥನಿಂದ ಪೀಡಿತಳಾಗಿ ಕಶ್ಯಪರನ್ನು ಅತ್ಯಂತ ಪೀಡಿಸಿ ತಾನು ಕಶ್ಯಪರಿಂದ ಮಕ್ಕಳನ್ನು ಪಡೆದಾಗ ಲೋಕಕಂಟಕರಾದ ಮಕ್ಕಳನ್ನು ಪಡೆದಿದ್ದಾಳೆ ದಿತಿ. ಆದ್ದರಿಂದ ಸಾಯಂಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ ಇದು ಸರಿಯಾದದ್ದಲ್ಲ. ಸೂರ್ಯ ಬೆಳಗುತ್ತಾ ಇದ್ದಾನೆ ನೋಡ್ರಿ. ಪ್ರಭಾಕರ ಪ್ರಭಾಂ ಪಶ್ಯ ತ್ಯಜಕಾಮಂ ದ್ವಿಜಾತ್ಮಜ ವಧೂವಚರಣಮಾಕರ್ಣ್ಯ ಬಾಧವೋ ವಾಕ್ಯಮಬ್ರವೀತ್. ಇಷ್ಟೆಲ್ಲ ಬುದ್ಧಿಮಾತನ್ನು ಹೆಂಡತಿ ಹೇಳ್ತಾ ಇದ್ದಾಳೆ. ರಾತ್ರಿಯಲ್ಲಿ ಮಾತ್ರ ಸ್ತ್ರೀ ಸೇವನೆ ಮಾಡಬೇಕು. ಅಲ್ಲೂ ಆಕೆಯಲ್ಲಿ ವಾಯುದೇವರು ಪುರುಷರಲ್ಲಿ, ಸ್ತ್ರೀಯರಲ್ಲಿ ಭಾರತೀ ದೇವಿಯನ್ನೆಲ್ಲ ಹೀಗೆಲ್ಲ ಕಲ್ಪನೆ ಮಾಡಬೇಕು ಎಂಬುದನ್ನೆಲ್ಲ ಉಂಟು. ಇದೆಲ್ಲ ತಿಳಿದವನೇ ಮಾಧವ. ಆದರೂ ಮನಸ್ಸು ನಿಗ್ರಹ ಆಗ್ತಾ ಇಲ್ಲ. ಸ್ತ್ರೀ ಅಪೇಕ್ಷಾ ಬಂದಿದೆ, ಕಾಮಕ್ಕೆ ಒಳಗಾಗಿದ್ದಾನೆ ಮಾಧವ. ಅಂತಾನೆ ಬೇಕಾದ್ದಿದೆ, ಇರಲಿ, ನನ್ನ ಮನೋರಥ ಪೂರ್ಣ ಮಾಡಲೇಬೇಕು ಅಂತ ಹೆಂಡತಿಯನ್ನು ಪೀಡಿಸ್ತಾ ಇದ್ದಾನೆ. ಚಂದ್ರಲೇಖೆ ಅಂತಾಳೆ, ತಂದೆ ತಾಯಿ ಹಿರಿಯರು ಅಗ್ನಿ ಎಲ್ಲ ಮನೆಯಲ್ಲಿದೆ, ಇಲ್ಲಿ ನಮ್ಮ ಸಂಗಮ ಈ ಕಾಲದಲ್ಲಿ ಕೂಡದು. ಆದ್ದರಿಂದ ನಾನು ಗಚ್ಚಾಮಿ ಜಲ ಹೇತೋಸ್ತು ಗಚ್ಚತ್ವಂ ಪುರತೋ ಮಮ ತದಾ ಜಗಾಮ ರಾಜೇಂದ್ರ ಕುಶಾರ್ಥಂ ಕುಸ್ವಭಾವತಃ. ನಾನು ನೀರನ್ನು ತರುವ ನೆಪ ಮಾಡಿ ನಾನು ಹೋಗುತ್ತೇನೆ.
ನೀವು ದರ್ಭೆ ತರುವ ನೆಪ ಮಾಡಿ ಬನ್ನಿ, ಮನೆಯಿಂದ ಹೊರಗೆ ನಮ್ಮ ಮನೋರಥವನ್ನು ಪೂರ್ಣ ಮಾಡಿಕೊಳ್ಳುವಿಂತ್ರಿ ಅಂತ ಹೇಳಿ ನೀರಿನ ಪಾತ್ರೆಯನ್ನು ಸ್ವೀಕಾರ ಮಾಡಿಕೊಂಡು ಹೋಗಿದ್ದಾಳೆ. ಅವನನ್ನೇ ಅನುಸರಿಸಿ ಮಾಧವನೂ ಹೋಗಿದ್ದಾನೆ. ಹೋದ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ಆ ಕಾಡಲ್ಲಿ ಒಂದು ಗಿಡದ ಬುಡದಲ್ಲಿ ವಿಚಿತ್ರ ರೂಪ ಲಾವಣ್ಯಗಳಿಂದ ಕೂಡಿರತಕ್ಕಂತಹ ಪೂರ್ಣ ಚಂದ್ರನಂತೆ ಅದ್ಭುತವಾದ ಕಾಂತಿಯಿಂದ ಕೂಡಿರುವ ಬಿಳಿಯ ಬಟ್ಟೆಯನ್ನು ಉಟ್ಟಿರತಕ್ಕಂತಹ ಕಟಿಮೇ ಕಲಘಟ್ಟಿಕಾಂ, ಸಣ್ಣದಾಗಿರ್ತಕ್ಕಂಥ ಸೊಂಟ, ಅದ್ಭುತವಾಗಿರ್ತಕ್ಕಂಥ ರೂಪ ಲಾವಣ್ಯಗಳಿಂದ ಕೂಡಿದ ಒಳ್ಳೆಯ ಮೂಗು, ಒಳ್ಳೆಯ ಕಂಠ, ಅದ್ಭುತವಾದ ಪುರುಷರ ಮನಸ್ಸನ್ನು ಮಥನ ಮಾಡುವ ಹೆಣ್ಣನ್ನು ನೋಡಿದ್ದಾನಲ್ಲಿ. ಅವಳನ್ನು ನೋಡಿ ಅವಳಲ್ಲಿ ಮೋಹಗೊಂಡು ಬಿಟ್ಟಿದ್ದಾನೆ. ಅವಳ ಹೆಸರು ಕುಂತಳೆ ಅಂತ, ಉದ್ದ ಕೂದಲಿತ್ತು ಅಂತ. ಸ್ನಿಗ್ಧ ಕಂಚುಕ ಸಂಬದ್ಧಾಂ ಕೋಕಿಲ ಸ್ವರ ರಂಜಿತಾಂ, ಅದ್ಭುತವಾದ ಸ್ವರ ಇತ್ತು ಅವಳಿಗೆ, ಒಳ್ಳೆಯ ಮಾತನಾಡ್ತಾ ಇದ್ಲು. ಅಂಥ ಹೆಣ್ಣನ್ನು ನೋಡಿದ್ದಾನೆ. ಆ ಹೆಣ್ಣನ್ನು ನೋಡಿ ಕಣ್ಣಿಗೆ ಎಲ್ಲ ನೋಡ್ತಾ ಇದ್ದಾನೆ. ಏನೇನು ನೋಡ್ದ ಅಂತ ಪುರಾಣ ಹೇಳುತ್ತೆ. ಅಂಜನಾಲಿಪ್ತನೇನಾಂ ಮಂಜುಲ ಸ್ವರ ರಂಜಿತಾಂ, ಪಾದದಿಂದ ಭೂಮಿಯನ್ನು ಬರೀತಾ ಇದ್ದಾಳೆ. ಕಣ್ಣಿಗೆ ಕಪ್ಪನ್ನು ಹಚ್ಚಿಕೊಂಡಿದ್ದಾಳೆ. ಅದ್ಭುತವಾದ ಸ್ವರದಿಂದ ಭೂಷಿತಳಾಗಿದ್ದಾಳೆ. ಇಂಥವಳನ್ನು ನೋಡಿದ್ದಾನೆ. ಆಲೋಚನೆ ಮಾಡಿದ. ಬಹಳ ಚೆನ್ನಾಗಿ ಹೇಳುತ್ತೆ ಭಾಗವತ, ನಮ್ಮ ಭವಿಷ್ಯೋತ್ತರ ಪುರಾಣ. ದೃಷ್ಟ್ವಾ ಕ್ಲಿನ್ನಮನ ಭೂತ್ವಾ ಚಿಂತಯನ್ ಬ್ರಹ್ಮನಿರ್ಣಯಂ, ಮನಸ್ಸು ಬಹಳ ಅವನಿಗೆ ವೇದನೆ ಆಯಿತಂತೆ. ನಾನು ಹಗಲು ಹೊತ್ತಲ್ಲಿ ನನ್ನ ಹೆಂಡತಿಯನ್ನು ಸಂಬಂಧ ಮಾಡಬೇಕು ಅಂತ ಬಂದರೆ ಬ್ರಹ್ಮದೇವರು ನನ್ನ ವಿಧಿಯಲ್ಲಿ, ನನ್ನ ಹಣೆ ಬರದಲ್ಲಿ ಇನ್ನೊಬ್ಬ ಸ್ತ್ರೀಯ ಸಹವಾಸ, ನನ್ನ ಜಾತಿಯವಳಲ್ಲದೆ ಇದ್ದ ಸಹವಾಸವನ್ನು ಪರಮಾತ್ಮ ಇಟ್ಟಿದ್ದಾನೆ ಅಂತ ಅವಳಲ್ಲಿ ಮನಸ್ಸು ಹೋಯಿತು ಅಂತ ತಿಳಿದು ಹೆಂಡತಿಯನ್ನು, ನೀ ಬಂದಿದ್ದರಿಂದಲೇ ನನ್ನ ಮನೋರಥ ಪೂರ್ಣವಾಯಿತು ಚಂದ್ರಲೇಖೆ, ನೀ ಮನೆಗೆ ಹೋಗು ಅಂತ, ನಿನ್ನ ಭಕ್ತಿಯಿಂದ ಸಂತೋಷವಾಗಿದೆ, ಹೋಗಬಹುದು ಅಂತ ಹೆಂಡತಿಯನ್ನು ಕಳಿಸಿಬಿಟ್ಟಿದ್ದಾನೆ. ಒಳ್ಳೆಯ ಮಾತು ಸ್ವಾಮಿ, ಬಹಳ ಒಳ್ಳೆಯ ಬುದ್ಧಿ ಬಂದಿದೆ, ಬಂದುಬಿಟ್ರಿ ಮನೆಗೆ ಹೋಗೋಣ. ಭರ್ತುರಾಜ್ಞಾಮುಪಾನೇಯ ಚಂದ್ರಲೇಖ ಗೃಹಂಗತ. ಅಷ್ಟೇ, ಚಂದ್ರಲೇಖೆ ಮನೆಗೆ ಹೋಗಿಬಿಟ್ಟಿದ್ದಾಳೆ. ಚಂದ್ರಲೇಖೆ ಹೋದ ಮೇಲೆ ಮಾಧವ ಬ್ರಾಹ್ಮಣ ಹೆಂಡತಿ ಹೋಗುವ ತನಕ ಕಾಯ್ತಾ ಇದ್ದ. ಹೆಂಡತಿ ಹೋದ ಕೂಡಲೇ ಆ ಕುಂತಳೆಯ ಬಳಿಗೆ ಬರ್ತಾ ಇದ್ದಾನೆ. ಬಂದವನೇ ಗತಾಯಾಂ ಸ್ವಪ್ರಿಯಾಯಾಂಚ ತಾಂಬಾಲಾಂ ಪರ್ಯಧಾವತ ಶನೈರ್ಜಗಾಮ ರಾಜೇಂದ್ರ ಸ್ಮರೇಣ ಹತಚೇತಸಃ. ಮನ್ಮಥನ ಬಾಣಕ್ಕೆ ಸಿಕ್ಕಿದ್ದಾನೆ. ಮನಸ್ಸು ತಡೀತಾ ಇಲ್ಲ. ಹತ್ತಿರ ಬರ್ತಾ ಇರ್ತಕ್ಕಂಥ ಈ ಬ್ರಾಹ್ಮಣನನ್ನು ನೋಡ್ತಾಳೆ ಕುಂತಳೆ. ಗಂಟಲನ್ನು ಸ್ವರಭೇದಂ ಪ್ರಕುರ್ವಂತಿ, ಗಂಟಲನ್ನು ಸರಿ ಮಾಡಿಕೊಂಡಂತೆ. ಆಹಾ ಅಂದ್ಲು ಬ್ರಾಹ್ಮಣ, ಆಹಾ ಅಂದ್ಲು. ಮಾಯಾಹಿ ಮುನಿಶಾರ್ದೂಲ ಮತ್ಸಮೀಪಂ ಮಹಾಮತೆ, ಬರಬೇಡ ಬ್ರಾಹ್ಮಣ ನನ್ನ ಬಳಿಗೆ. ಅವಳು ಹತ್ತಿರ ಬರಬೇಡ ಅಂದದ್ದನ್ನು ಕೇಳಿ ಮಾಧವ ಅಂತಾನೆ, ಯಾರು ನೀನು? ಯಾರ ಮಗಳು? ಯಾವ ಕುಲದವಳು? ತಂದೆ ತಾಯಿ ಯಾರು? ಎಲ್ಲಿರ್ತೀಯ ನೀನು? ಭದ್ರಂತೆ ಕಸ್ಮಿನ್ ರಾಷ್ಟ್ರೇ ವರಾನನೆ, ಯಾವ ದೇಶ ನಿನ್ನದು? ಆಗ ಆ ಹೆಣ್ಣಂತಾಳೆ, ಬಹಳ ಚೆನ್ನಾಗಿದೆ ವಿಷಯ, ತಿಳಿಯಬೇಕು, ಹೇಗಿರಬೇಕು ಅಂದವರಿಗೆ ಇದೆಲ್ಲ ಅದ್ಭುತವಾದ ವಿಚಾರಗಳನ್ನು ಪುರಾಣ ಪ್ರಪಂಚ ನಮಗೆ ಕೊಡುತ್ತೆ. ಕುಂತಲೆ ಅಂತಾಳೆ, ಕಿಮ್ಮಾಂ ಪೃಚ್ಛಸಿ ಪಾಪಿಷ್ಠಾಂ, ಸ್ವಾಮಿ ನಾವು ನಿಮ್ಮ ಜೊತೆಗೆ, ನಿಮ್ಮ ಎದುರಿಗೆ ನಿಲ್ಲಲಿಕ್ಕೆ ಯೋಗ್ಯರಲ್ಲದೆ ಇದ್ದ ಜಾತಿ ನಮ್ಮದು, ನಮಗೆ ಜಾತಿಯೇ ಇಲ್ಲ. ವ್ಯಭಿಚಾರ ಕುಲೋದ್ಭವಾಂ, ತಂದೆ ಯಾರು ಗೊತ್ತಿಲ್ಲ, ತಾಯಿ ಯಾರು ಗೊತ್ತಿಲ್ಲ, ಪುರುಷರ ಸ್ತ್ರೀಯರ ವ್ಯಭಿಚಾರಕ್ಕೆ ಹುಟ್ಟಿದವಳು ನಾನು. ಅದು ಉತ್ತಮ ಕುಲದವರ ವ್ಯಭಿಚಾರದಲ್ಲ. ಅಂತ್ಯಜಾಂತ್ಯಜಯೋರ್ಜಾತಾಂ ಸುರಾಮಾಂಸಾಶಿನೀಂ ಖಲಾಂ, ಮಾಂಸ ಮದ್ಯ ರಕ್ತ ಇದನ್ನು ತಿನ್ನುವ ಮೂರ್ಖಳಾಗಿರ್ತಕ್ಕಂಥವಳು ನಾನು. ಅಂಥವಳನ್ನು ತಂದೆ ತಾಯಿ ಏನನ್ನು ಕೇಳ್ತೀರಿ? ದುಷ್ಟವಾದ ಮಧ್ಯದೇಶದಲ್ಲಿ ನಮ್ಮ ವಾಸ. ವೇದಾಂತ ವೇದ್ಯನಾಗಿರ್ತಕ್ಕಂಥ ಬ್ರಾಹ್ಮಣರು ನೀವು ನಮ್ಮಂಥವರನ್ನು ನೋಡಬಾರದು. ನಮ್ಮನ್ನು ಕೆಕ್ಕರಿಸಿ, ನಮ್ಮನ್ನು ಕಣ್ಣೆತ್ತಿ ನೀವು ನೋಡಬಾರದು, ತಲೆ ಬಗ್ಗಿಸಬೇಕು. ನಮ್ಮನ್ನು ಕಂಡಾಗ ಸೂರ್ಯನ ಅವಲೋಕನ ಮಾಡಬೇಕು. ಅಂಥ ಪಾಪಿಗಳು ನಾವು. ಮಾಂ ಸ್ಪೃಷ್ಟುಂ ಕ್ರೀಡಿತುಂ ವಾಪಿ ಕಥಮಿಚ್ಛಸಿ ಮೂಢದೀಗಿ ಜಲ್ಪಂತೀಂ
ತಾಂ ಸಮಾಲೋಕ್ಯ ಮಾಧವೋ ವಾಕ್ಯಮಬ್ರವೀತ್. ಹಾಗೆ ಮಾತಾಡೋದನ್ನು ಕೇಳಿ ಮಾಧವ ಬ್ರಾಹ್ಮಣ ತಾನು ಮಾತಾಡ್ತಾ ಇದ್ದಾನೆ, ಅದ್ಭುತವಾಗಿ ಮಾತಾಡ್ತಾ ಇದ್ದಾನೆ. ಅವನ ಪಾಂಡಿತ್ಯ ಎಲ್ಲ ಎಲ್ಲಿ ಬಂತು ನೋಡ್ರಿ. ಬ್ರಹ್ಮದೇವರು ನಾರಾಯಣನ ಮಗನಂತೆ. ಯಾಕೋ ನಾರಾಯಣನಂಥವನಿಗೆ ಈ ಬ್ರಹ್ಮದೇವರು ಮಗನಾಗಬೇಕಾಗಿತ್ತೆ. ಅಂಧಯೇವ ಮಹಾರಾಜ ರೋಚತೆ ಮೇ ಮತಿ ಸದಾ. ಬ್ರಹ್ಮದೇವರಿಗೆ ಕಣ್ಣಿಲ್ವೋ ನಾರಾಯಣನಿಗೆ ಕಣ್ಣಿಲ್ವೋ ಗೊತ್ತಿಲ್ಲ. ನಿನ್ನಂಥ ಹೆಣ್ಣನ್ನು ಉತ್ತಮರ ಜೊತೆಯಲ್ಲಿ ಇಡೋದು ಬಿಟ್ಟು ಇಂಥ ಅಲ್ಪರ ಜೊತೆಗೆ ಕಾಡಲ್ಲಿ ನಿನ್ನನ್ನು ಮಾಡಿದ್ದಾನಲ್ಲ, ಕಾಡಲ್ಲಿ ಬಿಟ್ಟಿದ್ದಾನಲ್ಲ. ಇರಲಿ, ಅದು ಹೇಗಾರ ಇರಲಿ, ಅವನೆಲ್ಲಾರ ಮಾಡಿರಲಿ, ಅವನಿಗೆ ಕಣ್ಣಿಲ್ಲದೆ ಇರಲಿ, ವ್ಯರ್ಥವಾಗಿ ಹುಟ್ಟಿದ್ದಾನೋ, ಬ್ರಹ್ಮನೋ ವ್ಯರ್ಥನೋ, ನಾರಾಯಣನೇ ವ್ಯರ್ಥನೋ, ಏನೋ ಇರಲಿ. ಆದರೆ ನಿನ್ನಂಥ ಹೆಣ್ಣಲ್ಲಿ ನನಗೆ ಮನಸ್ಸನ್ನು ಕೊಡ್ತಾ ಇದ್ದಾನಲ್ಲ. ತಥಾ ಕಿಂ ಮಮ ಬುದ್ಧಿಸ್ತು ತತ್ರೈವ ರಮತೆ ಸದಾ. ನನ್ನ ಬುದ್ಧಿಯು ನಿನ್ನಲ್ಲೇ ಆಸಕ್ತಿ ಆಗ್ತಾ ಇದೆಯಲ್ಲ. ಇರಲಿ, ಪರವಾಗಿಲ್ಲ, ನಾವು ಸ್ವೀಕಾರ ಮಾಡಬಹುದು. ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ ಅಂಗೀಕುರ್ವಂತಿ ದೇವಾಶ್ಚ ತೇಜಪ್ರಾಧಾನ್ಯ ಕಾರಣಾತ್. ಹೆಚ್ಚು ಪ್ರಕಾಶಮಾನವಾಗಿದ್ದರೆ, ಅತ್ಯಂತ ತೇಜೋವಿಶೇಷದಿಂದ ಇದ್ದಾಗ ಅಪರೋಕ್ಷ ಜ್ಞಾನಿಗಳಾದವರು ಕೆಲವೊಂದು ಕುತ್ಸಿತವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡಬಹುದು ಅಂತಿದೆ. ತೇಜೀಯಸಾಂ ನ ದೋಷಾಯ ವನ್ನೇ ಸರ್ವಭುಜೋಯತ ಅಂತ. ನಾನು ಜ್ಞಾನಿ, ನೀನನ್ನು ಸ್ವೀಕಾರ ಮಾಡಬಹುದು. ಸಮುದ್ರದಲ್ಲಿ ಹುಟ್ಟತ್ತೆ ಲವಣ, ಸಮುದ್ರದ ನೀರನ್ನು ಯಾರೂ ಕುಡಿಯಲ್ಲ, ಆದರೆ ಲವಣವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ರತ್ನಗಳನ್ನು ಸ್ವೀಕಾರ ಮಾಡಬಹುದಲ್ಲ. ಆದ್ದರಿಂದ ನೋಡು, ಹೀಗೂ ಒಂದು ಮಾತಿದೆ, ವಿಷಾದಪ್ಯಮೃತಂ ಗ್ರಾಹ್ಯಂ. ವಿಷದ ಜೊತೆಗೆ ಅಮೃತ ಇದ್ದರೆ ಅಮೃತವನ್ನು ಸ್ವೀಕಾರ ಮಾಡಬಹುದು. ಅಮೇಧ್ಯದಲ್ಲಿ ಬಂಗಾರ ಇದ್ದರೆ ಸ್ವೀಕಾರ ಮಾಡಬಹುದು. ನೀಚರು ಉತ್ತಮ ಮಾತನ್ನು ಆಡಿದರೆ ಸ್ವೀಕಾರ ಮಾಡಬಹುದು. ನೀಚ ಕುಲದವಳಾದರೂ ಕೂಡ ಶ್ರೀರತ್ನವನ್ನು ಸ್ವೀಕಾರ ಮಾಡಬಹುದು ಅಂತ ಇವೆಲ್ಲ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾನೆ. ಅದನ್ನೇ ಸಿದ್ಧಾಂತ ಅಂತ ಮಾಡಿಕೊಂಡ್ಬಿಟ್ಟ ಮಾಧವ ಬ್ರಾಹ್ಮಣ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತಾನೆ. ಕಾಮ ಪಿಪಾಸುಗಳಿಗೆ, ಕಾಮದಲ್ಲಿ ಮನಸ್ಸಿದ್ದವರಿಗೆ ಭಯ ಇರಲ್ಲ, ನಾಚಿಕೆ ಇರಲ್ಲ, ಸಮಯದ ನಿರ್ಬಂಧ ಇರಲ್ಲ, ನಾವೆಲ್ಲಿ ಹೋಗ್ತೀವಿ, ಯಾರು ನೋಡ್ತಾರೆ ಅನ್ನುವ ಭಯವೇ ಇರೋದಿಲ್ಲ. ನಿನ್ನಲ್ಲಿ ರೂಪ ಇದೆ, ನಾನು ನಿನ್ನನ್ನು ಸ್ವೀಕಾರ ಮಾಡ್ತೀನಿ. ರೂಪ ಇರೋದರಿಂದ ನೀನು ಸ್ವೀಕಾರಕ್ಕೆ ಅರ್ಹಳಾಗಿದ್ದೀಯ. ಇರಲಿ, ಮುಂದಿನ ವಿಚಾರ ನೋಡೋಣ. ಇನ್ನಂಥ ನೀಚ ಕುಲದವಳನ್ನು ನಾನು ಸ್ವೀಕಾರ ಮಾಡಿದರೆ ನರಕಕ್ಕೆ ಬೀಳಬಹುದು. ಬೀಳಲಿ, ಪರವಾಗಿಲ್ಲ. ನಾನು ಬೀಳೋದಲ್ಲ, ನನ್ನ ಪಿತೃಗಳು ಬೀಳ್ತಾರೆ, ಬೀಳಲಿ. ನರಕಂವಾ ಮೃತೋ ಯಾಸ್ಯೆ ಪಿತೃಭಿ ಸಹ ಸುಸ್ಮಿತೇ. ಪಿತೃಗಳ ದೇವತೆಗಳ ಸಹಿತವಾಗಿ ನಾನು ನರಕದಲ್ಲಿ ಬೀಳ್ತೇನೆ, ಏನು ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾನೆ. ಇತ್ಯೇವ ಮುಕ್ತ ದ್ವಿಜ ಬಾಲಕೇನ ರುರೋಧ ಕನ್ಯಾ ತರುಣಾರುಣ ಪ್ರಭಾ ವನೌಕಸಾಂ ವಿಪ್ರವರೋ ವಿಮುಚ್ಯತಾಂ ದೋಷಾದಮುಷ್ಮಾತ್ ಅಸತೀ ಪ್ರಸಂಗಾತ್. ಎಲ್ಲರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೇ ದೇವತಾಯಾಶ್ಚ ಗಣಾಧಿಪತ್ಯೆ ಭಾವಿಂದು ಪೂರ್ವಾಸ್ ನವಗ್ರಹಾಶ್ಚ ಶೃಣ್ವಂತು ವಾಕ್ಯಂ ಮಮ ವಿಪ್ರಪುತ್ರಃ ವೃಥಾ ಮೃತಿಂ ಯಾಸ್ಯತಿ ಪಾಪಸಂಘಾತ್. ಎಷ್ಟು ಬುದ್ಧಿಯೊಳಗೆ ಆ ಹೆಣ್ಣಂತ ಇದ್ದಾಳೆ, ಅಳ್ತಾ ಇದ್ದಾಳೆ ಗಟ್ಟಿಯಾಗಿ. ರುರೋಧ ಕನ್ಯಾ ತರುಣಾರುಣ ಪ್ರಭಾ, ಗಟ್ಟಿಯಾಗಿ ಅಳ್ತಾ ಇದ್ದಾಳೆ, ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೇ ವನೌಕಸಾಹ, ವನಗಳಲ್ಲಿರ್ತಕ್ಕಂಥ ದೇವತೆಗಳೇ, ಅನೇಕ ಗಣಾಧಿಪತಿಯೇ ಗಣೇಶ, ನವಗ್ರಹ ದೇವತೆಗಳೇ, ಭಾನ್ವಿಂದು ಪುರಸ್ಸರಾಹ ಸೂರ್ಯ ಚಂದ್ರ, ಸಕಲ ದೇವತೆಗಳೇ, ನನ್ನಂಥ ಕುಲಟೆಯ ಸಂಪರ್ಕವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾನೆ, ಸಂಭಾಷಣಾ ಪ್ರಸಂಗವನ್ನು ಮಾಡ್ತಾ ಇದ್ದಾನೆ. ಉತ್ತಮ ಲೋಕದ, ಮುಂದಿನ ಲೋಕಗಳ, ಮರಣೋತ್ತರ ಲೋಕಗಳ, ನರಕಾದಿ ಲೋಕಗಳನ್ನು ಬೀಳ್ತಾನೆ ಬ್ರಾಹ್ಮಣ. ಬೇಡ, ವಿಮುಚ್ಯತಾಂ. ಅದರಿಂದ ಇವನನ್ನು ಬಿಡಿಸಿಬಿಡ್ರಿ, ದಯವಿಟ್ಟು ಇವನಿಗೆ ಒಳ್ಳೆ ಬುದ್ಧಿ ಕೊಡ್ರಿ. ವಿಪ್ರವರೋ ವಿಮುಚ್ಯತಾಂ. ಏನೋ ನೀಚ ಬ್ರಾಹ್ಮಣ ಅಲ್ಲ, ಕಾಚಿಕುಚಿ ಬ್ರಾಹ್ಮಣ ಅಲ್ಲ, ವೇದಾಂತ ತತ್ವಜ್ಞ, ಪಂಚಯಜ್ಞ ಪರಾಯಣ, ಏನು ದಿವ್ಯ ತೇಜಸ್ಸಿದೆ ಇವನಲ್ಲಿ. ಇಂಥ ಬ್ರಾಹ್ಮಣ ಒಬ್ಬ ಸಣ್ಣ ನೀಚ ಕುಲಟೆ ವ್ಯಭಿಚಾರವನ್ನು ಮಾಡುವ ನನ್ನಂಥ ಹೆಣ್ಣಲ್ಲಿ ಸುರೂಪತ್ವಾತ್, ರೂಪ ಇದೆ ಅಂತ ಬರ್ತಾ ಇದ್ದಾನೆ. ಇದೇನಿದು? ಪತಂಗದ ಹುಳ ಬೆಂಕಿಯ ಬಳಿಗೆ ಬಂದಂತೆ ಬರ್ತಾ ಇದ್ದಾನೆ, ನಾಶವಾಗಿ ಬಿಡ್ತಾನೆ ಬ್ರಾಹ್ಮಣ. ಅಯ್ಯೋ,
ಬನ್ನಿ ದೇವತೆಗಳೇ, ಹೇ ದೇವತಾಯಾಶ್ಚ ಗಣಾಧಿಪತ್ಯೇ, ಎಲ್ಲ ಗಣಪತಿ, ಸೂರ್ಯ, ಚಂದ್ರ, ನವಗ್ರಹ ದೇವತೆಗಳೇ ಕೇಳಿ ಕೇಳಿ ನನ್ನ ಮಾತನ್ನು. ವೃಥಾ ಮೃತಿಂ ಯಾಸ್ಯತಿ ಪಾಪ ಸಂಘಾತ್. ವಿಶ್ವೇ ದೇವತೆಗಳೇ, ಆದಿತ್ಯಾದಿ ದೇವತೆಗಳೇ, ದ್ವಾದಶ ಆದಿತ್ಯರೇ, 10 ಜನ ವಿಶ್ವೇ ದೇವತೆಗಳೇ, 8 ಜನ ವಸುಗಳೇ, ಅದಾದ ಮೇಲೆ ತೃಷಿತರು, ಇವರೆಲ್ಲ ದೇವತೆಗಳಿದ್ದಾರೆ. ನೀವೆಲ್ಲರೂ ಬನ್ನಿ ಸ್ವಾಮಿ, ಇವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ರಿ, ಹಾಳಾಗ್ತಾ ಇದ್ದಾನೆ. ಓ ಅಂತ ಬೋರ್ಘರಿಸಿ ಅಳ್ತಾ ಇದ್ದಾಳೆ. ವಿಲಲಾಪ ಮಹಾರಾಜ ಬ್ರಾಹ್ಮಣಂ ಸಾಸು ಮಧ್ಯಮ. ಅಳ್ತಾ ಅಳ್ತಾ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾಳೆ, ಮಾ ಸ್ಪೃಶಾದ್ಯ ಮಹಿ ದೇವ ಪಾಪಾಂ ಮಾಂ ವ್ಯಭಿಚಾರಿಣೀಂ. ಬ್ರಾಹ್ಮಣ ಮುಟ್ಟಬೇಡ, ಮುಂದೆ ಬರಬೇಡ, ಹೆಜ್ಜೆ ಹಾಕಬೇಡ. ವ್ಯಭಿಚಾರಿ ನಾನೊಬ್ಬಳು, ಕಂಟಕಿ, ಲೋಕ ಕಂಟಕಿ ನಾನು. ಅಲ್ಲ ಸ್ವಾಮಿ, ಮಕ್ಕಳಂತೆ ಅಗ್ನಿಯನ್ನು ಯಾರಾದರೂ ಮುಟ್ತಾರಾ? ಹುಲಿಯನ್ನು, ಸಿಂಹವನ್ನು ಮುಟ್ತಾರಾ? ಗಜಂ ದ್ವಿಜ ಆನೆಯನ್ನು ಮುಟ್ಲಿಕ್ಕೆ ಹೋಗ್ತಾರಾ? ಸ್ವಾಮಿ, ಪರಪತ್ಯಾಗ್ನಿ ತುಲ್ಯಾ ಸ್ಯಾತ್ ತತ್ರ ಚಂಡಾಲ ಕನ್ಯಕಾ. ಮೊದಲೇ ನಾನು ಪರಪತ್ನಿ, ಇನ್ನೊಬ್ಬರ ಹೆಣ್ಣು ನಾನು. ಎರಡನೇದ್ದಾಗಿ ಅಗ್ನಿಗೆ ಸಮಾನಳು ನಾನು. ತತ್ರಾಪಿ ಚಂಡಾಲ ಕನ್ಯಕೆ. ಉತ್ತಮನಾಗಿರ್ತಕ್ಕಂಥ ನೀನು ನೀಚ ಇಚ್ಛಸ್ಯದೋ ಗತಿಂ ಉತ್ತಮಂ ಪದಮಾಸ್ತಾಯ ಪದಮಿಚ್ಛಂತ್ಯದೋ ಗತಿಂ. ನೀಚ ಜಾಗಕ್ಕೆ ಬೀಳ್ತಾ ಇದ್ದಿ ಬ್ರಾಹ್ಮಣ, ಎಷ್ಟು ಉತ್ತಮ ನೀನು. ಇದು ಉಚಿತವೇ ನಿನಗೆ? ಇದು ಯೋಗ್ಯವಲ್ಲ ಸ್ವಾಮಿ. ಆಗ ಮತ್ತೆ ಹೇಳ್ತಾಳೆ, ನೀನು ಜ್ಞಾನಿ, ಆದ್ದರಿಂದ ಜ್ಞಾನಿನೋವರುಥ ವಿಪ್ರತವ ಬುದ್ಧಿಸ್ತು ನೇದೃಶಿ. ಮತ್ತಿಷ್ಟು ಮಾತಾಡ್ತಾಳೆ, ಸ್ವಾಮಿ ಭಗವಂತ ಜಾತಿಗಳನ್ನು ಹೇಳಿದ್ದಾನೆ. ಆಯಾ ಜಾತಿಯವರು ಆಯಾ ಜಾತಿಯ ಸ್ತ್ರೀಯನ್ನೇ ಮದುವೆಯಾಗಬೇಕು ಅಂತ ನಿಯಮ ಇದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಷಃ. ಪರಮಾತ್ಮ ಇದನ್ನು ಅಪ್ಪಣೆ ಮಾಡಿದ್ದಾನಾದ್ದರಿಂದ ಪರಮಾತ್ಮನೇ ಮಾಡಿದ್ದೆ ಇದನ್ನು. ವಿಷ್ಣುನಾ ದ್ವಿಜಸತ್ತಮ ಸ್ತ್ರೀತ್ವಂಚ ಪುರುಷತ್ವಂಚ ಚತುರ್ವರ್ಣಂತು ಭೂಸುರ. ಸ್ತ್ರೀಯರು ಪುರುಷರು ಚತುರ್ವರ್ಣ. ಬ್ರಾಹ್ಮಣರಿಗೆ ಬ್ರಹ್ಮಯೋನಿಯೇ ಆಗಬೇಕು, ಬೇರೆಯವರಿಗೆ ಬೇರೆ ಜಾತಿ ಆಗಬೇಕು. ಇದೇನು ವಿಪರೀತ ಸ್ವಾಮಿ, ಇದು ಯಾಕೆ ಹಿಂಗಾಗ್ತಾ ಇದೆ? ಧರ್ಮತ್ಯಾಗ ಮಾಡ್ತಾ ಇದ್ದೆಲ್ಲ. ದ್ವಿಜನ್ಮನಾಂ ಬ್ರಾಹ್ಮಣನಲ್ಲಿ ಹುಟ್ಟಿದ ನೀನು ಈ ರೀತಿ ಕೆಲಸ ಮಾಡ್ಬೋದಾ? ಸ್ವಾಮಿ, ನಿನ್ನ ಶರೀರ ಎಷ್ಟು ಪವಿತ್ರವಾದದ್ದು ಗೊತ್ತಾ? ಇಷ್ಟು ಮಾತಾಡ್ತಾಳೆ ನೋಡ್ರಿ. ಪುರಾಣಗಳು ಈ ರೀತಿಯಾದ ಕಥೆಗಳನ್ನಿಟ್ಟುಕೊಂಡು ನಮ್ಮ ಮನಸ್ಸು ದುರ್ಮಾರ್ಗಕ್ಕೆ ಹೋಗದಂತೆ ಈ ಪ್ರಸಂಗದ ಮೂಲಕವಾಗಿ ಅನೇಕ ವಿಷಯಗಳನ್ನು ನಮ್ಮ ಮನಸ್ಸಿಗೆ ತಂದು ತೋರಿಸತ್ತೆ. ಶರೀರಂ ತವ ವಿಪ್ರೇಂದ್ರ ವೇದಪೂತಂ ವಿಶೇಷತಃ. ನಿನ್ನ ದೇಹ ವೇದದಿಂದ ಪವಿತ್ರವಾದ ದೇಹ. ನಮಗೆ ಆ ರೀತಿಯಾದ ವೇದದಿಂದ ನಮ್ಮ ದೇಹವನ್ನು ಪವಿತ್ರ ಮಾಡೋದಿಲ್ಲ. ಪ್ರತಿನಿತ್ಯ ಮಾರ್ಜನೆಯನ್ನು ಮಾಡಿಕೊಳ್ತೀರಿ, ದೇಹವನ್ನು ಪವಿತ್ರ ಮಾಡಿಕೊಳ್ತೀರಿ. ನಿನ್ನ ಹುಟ್ಟು ಹೇಗಾಗಿದೆ ಗೊತ್ತಾ? ಯೋಗ್ಯಳಾದ ನಿನ್ನ ತಾಯಿ ಋತುಕಾಲದಲ್ಲಿ ನಿನ್ನ ತಂದೆ ಮಂತ್ರಪೂತವಾಗಿ ನಿನ್ನನ್ನು ಗರ್ಭಾಧಾನ ಮಾಡಿದ್ದಾನೆ. ಆ ಗರ್ಭಾಧಾನವನ್ನು ಮಾಡಿದ ಮೇಲೆ ಸೀಮಂತ ಅಂತ ಒಂದು ಮಾಡಬೇಕು. ಆ ಸೀಮಂತ ಕಾಲದಲ್ಲಿ ಗರ್ಭವನ್ನು, ಆ ಪ್ರಥಮ ಗರ್ಭವನ್ನು ರಾಕ್ಷಸರು ಎಳ್ಕೊಂಡು ಹೋಗಿಬಿಡ್ತಾರೆ. ತಾಸಾಂ ನಿರಸನಾರ್ಥಾಯ ಶ್ರೀಮ ಆವಾಹಯತ್ಪತಿ. ಗಂಡನಾದವನು ತನ್ನ ಹೆಂಡತಿಯಲ್ಲಿ ಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡಿ, ಆ ಲಕ್ಷ್ಮೀದೇವಿ ಇರೋದರಿಂದ ದೇವತೆ ರಾಕ್ಷಸರು ಆ ದೇಹಕ್ಕೆ ಬರದಂತೆ ತನ್ನ ವೀರ್ಯದಿಂದ ಬಂದ ಆ ದೇಹವನ್ನು ಕಾಪಾಡ್ತಾನೆ ತಂದೆ. ಗರ್ಭಾಧಾನವನ್ನು ಮಾಡ್ತಾನೆ, ಸೀಮಂತವನ್ನು ಮಾಡ್ತಾನೆ ಮಂತ್ರವೇದಗಳಂತ. 10 ತಿಂಗಳು ತುಂಬಿದ ಕೂಡಲೇ ನಿಮ್ಮ ತಾಯಿ ನಿನ್ನನ್ನು ಪಡೆದಿದ್ದಾಳೆ. ಹುಟ್ಟಿದ ಕೂಡಲೇ ಜಾತಕರ್ಮ ನಿನಗೆ ಮಾಡಿದ್ದಾರೆ. ನಮಗೆಲ್ಲ ಎಲ್ಲಿದೆ ಇವೆಲ್ಲ? ಯಾರು ಮಾಡಬೇಕು ನಮಗೆ ಜಾತಕರ್ಮಗಳನ್ನು? ಶಾಸ್ತ್ರಪೂರ್ವಕವಾಗಿ ಜಾತಕರ್ಮ ಆಗಿದೆ ನಿನಗೆ. ಅದಾದ ಮೇಲೆ ಅನ್ನಪ್ರಾಶನ, ವೇದೋಕ್ತವಾದ ಅನ್ನಪ್ರಾಶನ, ಷೋಡಶ ಸಂಸ್ಕಾರಗಳು, ಚೌಲ, ಬ್ರಹ್ಮಮಂತ್ರ ವಾಚನಮ್ಮ, ಶ್ರೇಷ್ಠವಾದ ಉಪನಯನ, ಅಗ್ನಿಸಾಕ್ಷಿ ವಿಧಾನವಾಗಿ ಧರ್ಮೇಚ ಅರ್ಥೇಚ ನಾತಿಚರಾಮಿ ನಾತಿಚರಿತವ್ಯ ಅಂತ ಹೆಂಡತಿಗೆ ಮಾತು ಕೊಟ್ಟು ಬಂದಿದ್ದೀಯ ನೀನು ಬ್ರಾಹ್ಮಣ. ಏನೂ ತಿಳಿದೇ ಇದ್ದವನಲ್ಲ. ಅಧೀತ ವೇದ ಶಾಸ್ತ್ರಶ್ಚ ಆಹಿತಾಗ್ನಿ ವ್ರತೆ ಸ್ಥಿತ. ಮನೆಯಲ್ಲಿ ಅಗ್ನಿಯನ್ನಿಟ್ಟಿದ್ದೀಯಾ, ದೇವತೆಗಳ ಆರಾಧನೆಯನ್ನು ಮಾಡ್ತಾ ಇದ್ದೀಯಾ. ಎಷ್ಟು ಪರಮ ಪವಿತ್ರವಾದ ದೇಹ, ಸಂಸ್ಕಾರ. ನೀನು ಯಾವುದೋ ನೀಚ ಕುಲದಲ್ಲಿ ಸಂಸ್ಕಾರಗಳಿಲ್ಲದೆ ಹುಟ್ಟಿದವನಲ್ಲ. ನಿನ್ನ ಕಿವಿ ಎಷ್ಟು ಪವಿತ್ರವಾದದ್ದು ಗೊತ್ತಾ? ಕರ್ಣೌ ಹರಿಕಥಾಲಾಪಾತ್ ಪಾವಿತೌ ನಾಸಿಕಾ ತವ.
ಹರ್ಯರ್ಪಣ ಸುಗಂಧೇನ ಪಾವಿತಾ ಜಠರಂ ಮುನೆ ವಾಸುದೇವಾರ್ಪಿತಾನ್ನೇನ ಪೂರಿತಂ ಪುರುಷರ್ಷಭ. ಎಂಥ ಪವಿತ್ರವಾದ ಕಿವಿ ನಿನ್ನದು. ನಮ್ಮ ಕಿವಿಯೋ ವ್ಯರ್ಥ. ಹೇಳ್ತಾಳೆ ಮುಂದೆ, ನಿನ್ನ ಕಿವಿಗಳು ಪರಮಾತ್ಮನ ಕಥೆಯನ್ನು ಕೇಳಿ ಪರಮ ಪವಿತ್ರವಾಗಿದೆ. ನಿಶಮ್ಯ ಕರ್ಮಾಣಿ ಗುಣಾನತುಲ್ಯಾನ್ ವೀರ್ಯಾಣಿ ಲೀಲಾ ತನುಭಿಕೃತಾನಿ ಯದಾತಿ ಹರ್ಷೋತ್ಪುಲಕೋ ಸಗದ್ಗದಃ ಪ್ರೋತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ಸದಾ ದೇವರ ಕಥೆಗಳನ್ನು ಕೇಳಿ ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ನೆನಪ ಲಕುಮೀಧವನ ಮಂಗಳ ಕಥೆಯನ್ನು ಕೇಳಿ ಪರಮ ಪಾವನವಾಗಿದ್ದೀಯ ಬ್ರಾಹ್ಮಣ. ಹೊಟ್ಟೆ ದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನು ಊಟ ಮಾಡಿದೆ ನಿನ್ನ ಹೊಟ್ಟೆ. ಹರ್ಯರ್ಪಿತ ಸುಗಂಧೇನ ಪಾವಿತಂ ಜಠರಂ ಮುನೆ. ದೇವರಿಗೆ ನೈವೇದ್ಯ ಮಾಡಿದ ಲಕ್ಷ್ಮ್ಯಾದಿ ದೇವತೆಗಳಿಗೆ, ಸನಕಾದಿ ದೇವತೆಗಳಿಗೆ ಎಲ್ಲರಿಗೆ ಅರ್ಪಣೆ ಮಾಡಿದ ನೈವೇದ್ಯದ ಭೋಜನವನ್ನು ಮಾಡಿದ್ದೀಯ. ಉದ್ಧವ ಹೇಳ್ತಾನೆ, ತ್ವಯೋಪಭುಕ್ತ ಸಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟದಾಸಿನೋ. ಸ್ವಾಮಿ, ನೀ ಉಂಡ, ನೀ ಹೊದ್ದ, ನೀ ಹಾಕಿಕೊಂಡ ನಿನ್ನ ಎಂಜಲನ್ನು, ನೀ ಹಾಕಿಕೊಂಡ ಹಾರವನ್ನು, ನೀ ತೊಟ್ಟ ಬಟ್ಟೆಯನ್ನು ನಾವು ತೊಟ್ಟು ಈ ಸಂಸಾರದ ಬಂಧನವನ್ನು ನಾವು ಕಳೆದುಕೊಳ್ತೇವೆ. ಆದ್ದರಿಂದ ದೇವರಿಗೆ ಅರ್ಪಣೆ ಮಾಡಿದ ತುಳಸಿ ಗಂಧಮಾಘ್ರಾಯ ಮುಚ್ಚತೆ ಸರ್ವಪಾತಕೈ. ದೇವರಿಗೆ ಅರ್ಪಣೆ ಮಾಡಿದ ತುಳಸಿಯನ್ನು ಮೂಸಿ ನೋಡಿದರೆ, ಸುಗಂಧವನ್ನು ಸ್ವೀಕಾರ ಮಾಡಿದರೆ ಎಲ್ಲ ಪಾಪಗಳಿಂದ ನಾಶವಾಗತ್ತೆ. ಆದ್ದರಿಂದ ಇಂಥ ದೇಹ ನೀನದು ಪರಮ ಪವಿತ್ರವಾದ ದೇಹ. ಇಂಥ ದೇಹದಲ್ಲಿರ್ತಕ್ಕಂಥ ಬ್ರಾಹ್ಮಣ ನೀನು ಸದಾ ಮತ್ತು ದೇವರ ನೈವೇದ್ಯ ಮಾಡಿದ ತುಳಸಿಯಿಂದ ಕೂಡಿದ ಅನ್ನವನ್ನು ಊಟ ಮಾಡಿದ್ದೀಯ. ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ, ತುಳಸ್ಯಾಸ್ತು ರಜೋಜುಷ್ಟಂ ನೈವೇದ್ಯಸ್ಯ ಚ ಭಕ್ಷಣಂ ನಿರ್ಮಾಲ್ಯಂ ಶಿರಸಾಧಾರ್ಯಂ ಮಹಾಪಾತಕನಾಶನಂ. ದೇವರ ಪಾದದಲ್ಲಿ ದೇವರಿಗೆ ಅರ್ಪಿತವಾದ ತುಳಸಿಯನ್ನು ತಲೆಯ ಮೇಲಿಟ್ಟು, ಕಿವಿಗಳಲ್ಲಿಟ್ಟು, ನಾಭಿಯಲ್ಲಿಟ್ಟು, ಅನ್ನದ ಮೇಲೆ ತುಳಸಿ ದಳವನ್ನು ಸ್ವೀಕಾರ ಮಾಡಿದವನ ಪುಣ್ಯ ಕೋಟ್ಯೇಂದವ ಸಹಸ್ರೇಸ್ತು ಮಾಸೋಪೋಷಣ ಕೋಟಿಭಿಹಿ. ತಿಂಗಳು ಉಪವಾಸ ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಫಲವನ್ನು ವಿಷ್ಣು ನೈವೇದ್ಯವನ್ನು ಭಕ್ಷಣ ಮಾಡಿದರೆ ಬರುತ್ತೆ. ಅಂಥ ಊಟ ಮಾಡಿದವನು ನೀನು ಬ್ರಾಹ್ಮಣ. ಹರಿನಾಮ ಕಲಾಪೇನ ಜಿಹ್ವಾತೆ ಪಾವನಾತ್ಮಿಕ. ದೇವರ ಮಾತುಗಳನ್ನು, ಪಾಠ ಪ್ರವಚನಗಳನ್ನು ಮಾಡಿ 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 ನಿನ್ನ ನಾಲಿಗೆ ಪರಮ ಪವಿತ್ರವಾಗಿರತಕ್ಕಂಥದ್ದು. ಕೈಗಳೋ ಕೃಷ್ಣಾರ್ಚನ ಪ್ರಸಂಗೇನ ಖರೌ ಪಾವಿತ್ರತ ಅಂಗತೂ. ದೇವರ ಪೂಜೆ, ಸಾಲಿಗ್ರಾಮದ ಪೂಜೆ, ಅಭಿಷೇಕ, ಗಂಧ ತೆಯ್ಯೋಣ, ದೇವರಿಗೆ ಅಲಂಕಾರ ಮಾಡೋಣ. ಇವುಗಳಿಂದ ನಿನ್ನ ಕೈಗಳು ಪರಮ ಪವಿತ್ರವಾಗಿದೆ ಬ್ರಾಹ್ಮಣ. ಕೈಗಳು ಮತ್ತೆಷ್ಟು ಕೆಲಸ ಮಾಡಿದೆ ಗೊತ್ತಾ? ದಾನ ಧರ್ಮಗಳನ್ನು ಮಾಡಿದ್ದೀಯಾ. ನಾಲಿಗೆಗೆ ಭೂಷಣ ಶ್ರೀ ಹರಿಯ ನಾಮ, ಇರುವ ಕರಂಗಳಿಗೆ ಭೂಷಣ, ದಾನವೇ ಭೂಷಣ. ಇದೆಲ್ಲ ನಿನ್ನ ಕೈಗಳಿಗೆ ಕಾಲುಗಳಿಗಿದೆ. ಮನೆಯಲ್ಲೇ ಕೂತಿಲ್ಲ ನೀನು, ಚರಿಸಿ ತೀರ್ಥಯಾತ್ರೆ ಮಾಡದ ದೇಹ ವ್ಯಾತಕೆ ಪುಣ್ಯಕ್ಷೇತ್ರಾನುಚಾರೇಣ ಪಾದೌತೆ ಪಾವನಂಗತೋ. ಉತ್ತಮವಾಗಿರ್ತಕ್ಕಂಥ ಪುಣ್ಯತೀರ್ಥಗಳಿಗೆ ಯಾತ್ರೆ ಮಾಡಿ ನಿನ್ನ ಕಾಲುಗಳು ಪರಮ ಪವಿತ್ರವಾಗಿದೆ. ಇಂಥ ಪವಿತ್ರವಾದ ದೇಹಕ್ಕೂ ಎಷ್ಟು ಪವಿತ್ರ ಗೊತ್ತಾ ನಿನ್ನದು? ಭಾಗವತ ಹೇಳುತ್ತೆ, ತತ್ವೇ ಮನೋದೃಶ್ಯನೇ ದೃಗಪಿಸ್ತುತೌ ಚ ವಾಕರ್ಮಣೆ ಹ್ಯಪಿ ಕರೋ ಶ್ರವಣಂ ಕಥಾಯಾಂ ಸಂಸೇವಯ. ಭಾಗವತ ಅನ್ನತ್ತೆ, ಪರಮಾತ್ಮನ ರೂಪದ ದರ್ಶನದಲ್ಲಿ, ಪರಮಾತ್ಮನ ಸೇವೆಯಲ್ಲಿ ಸಕಲ ಇಂದ್ರಿಯಗಳು ಕೆಲಸವನ್ನು ಮಾಡಬೇಕು. ಅಂಥ ಪರಮ ಪವಿತ್ರವಾದ ದೇಹ ನಿನ್ನದು. ಇಷ್ಟು ಪವಿತ್ರವಾದ ದೇಹ ನಿನ್ನದು. ಈ ಪವಿತ್ರವಾದ ದೇಹಕ್ಕೆ ಪವಿತ್ರವಾದ ದೇಹವೇ ಸಂಗಮಕ್ಕೆ ಯೋಗ್ಯ ರಾಜ ಬ್ರಾಹ್ಮಣ. ನನ್ನಂಥ ಪಾಪಿಯ ಸಂಘವನ್ನು ಅಪೇಕ್ಷೆ ಪಡ್ತೀಯಲ್ಲ, ಅದು ಹಗಲು ಹೊತ್ತಿನಲ್ಲಿ ಒಳ್ಳೆಯ ಸುಂದರಿಯಾದ ಹೆಂಡತಿ ಬಂದಿದ್ಲು, ಅವಳನ್ನು ಕಳಿಸಿ ಕುಲಟೆಯಾದ ನೀಚಳಾದ ವ್ಯಭಿಚಾರಕ್ಕೆ ಹುಟ್ಟಿದ, ಕೇಳು ನನ್ನ ಕತೆ ಹೇಳ್ತೀನಿ ಕೇಳು, ನಿನ್ನ ಕತೆ ಹೇಳನಲ್ಲ. ಮಮಾಪಿ ಶೃಣು ಮಾಹಾತ್ಮ್ಯಂ ದೇಹಸ್ಥಾಮಿತರೋಗಿಣಃ. ನನ್ನ ಅತ್ಯಂತ ಪವಿತ್ರವಾದ ದೇಹದ ಬಗ್ಗೆ ಹೇಳ್ತೀನಿ ಕೇಳು. ನನ್ನ ನಾಲಿಗೆಯಲ್ಲಿ ಕೇವಲ ಸೊಂಟದ ಕೆಳಗಿನ ಮಾತುಗಳನ್ನೇ ಆಡ್ತೀವಿ ನಾವು. ಬರೀ ವ್ಯಭಿಚಾರದ ಮಾತುಗಳನ್ನು ಆಡ್ತೇವೆ. ಅವಾಚ್ಯ ವಚನೇನೇ, ಆಡಬಾರದ ಮಾತುಗಳನ್ನೇ ಆಡಿ ನಾಲಿಗೆ ಸುಡ್ತಾ ಇದೆ, ಹಾಳಾಗಿದೆ ನನ್ನದು.
ಹೆಂಡ ಮತ್ತು ಮಾಂಸವನ್ನು ತಿಂದು ಜಠರಂ ಗುಲ್ಮತಾಂಗತಂ, ಹೊಟ್ಟೆಯ ದೊಡೆಯ ಗುಡ್ಡಾಣದಂತಾಗಿದೆ. ವಿಟಪುರುಷರ ಆಡುವ ವ್ಯಭಿಚಾರದ ಮಾತುಗಳನ್ನು ಕೇಳಿ ಕಿವಿಗಳು ಕಲ್ಲಿಗೆ ಸಮಾನವಾಗಿದೆ. ದುಡ್ಡು ಕೊಟ್ಟವನ ಮನೆಗೆ, ಕರೆದವನ ಮನೆಗೆ ಹೋಗಿ ಪಾದೌಜಾರ ಗೃಹಂ ಗತ್ವಾ ಪಾಷಾಣ ಸದೃಶವು ಮಮ ಗೋವಧಾನ್ಮತ್ಕರೋ ಕ್ರೂರವು ಯಮದಂಡ ಸಮಪ್ರಭವು. ಕಾಲುಗಳು ದುಡ್ಡು ಕೊಟ್ಟು ಕರೆದವನ ಮನೆಗೆ ಹೋಗಿ ಕಲ್ಲಂತಾಗಿದೆ. ನೀವು ಯಾವ ಗೋವನ್ನು ಪೂಜೆ ಮಾಡ್ತೀರಿ ಆ ಗೋವನ್ನು ಕೊಲ್ಲುವುದರಲ್ಲೇ ನಮಗೆ ತಾತ್ಪರ್ಯ, ಅದನ್ನು ಕೊಲ್ತೇವೆ ನಾವು. ಯಮನ ದಂಡಕ್ಕೆ ಸಮಾನವಾಗಿದೆ ನನ್ನ ಕೈಗಳು. ಏತಾದೃಶಸ್ಯ ದೇಹಸ್ಯ ಸಂಗಮಸ್ತು ಕಥಂ ಭವೇತ್, ಉತ್ತಮೋ ನೀಚತಾಂ ಪ್ರಾಪ್ಯ ಕಥಂ ಸ್ವರ್ಗಂ ಗಮಿಷ್ಯಸಿ. ಇಂಥ ಅಪವಿತ್ರವಾದ ದೇಹ ನನ್ನದು, ಪವಿತ್ರವಾದ ದೇಹ ನಿನ್ನದು. ಇಂಥ ಪವಿತ್ರವಾದ ದೇಹವನ್ನು ಅಪವಿತ್ರವಾದ ದೇಹದ ಜೊತೆಗೆ ಸೇರಿಸಿ ಸ್ಪರ್ಶ ಮಾಡಿ ನೋಡುವುದೇ ಪಾಪ, ಮಾತಾಡುವುದೇ ಪಾಪ, ನನ್ನ ಮಾತನ್ನು ಕೇಳುವುದೇ ಪಾಪ. ಅಂಥ ನೀನು ಕೆಲಸ ಮಾಡ್ತಾ ಇದ್ದೀಯಾ? ಬೇಡ ಬ್ರಾಹ್ಮಣ, ಬೇಡ, ದಯಮಾಡಿ ಮುಂದೆ ಬರಬೇಡ, ನಿಲ್ಲು ಅಲ್ಲೇ. ಪರಸ್ತ್ರೀ ಸಂಘ ದೋಷೇಣ ಬಹವೋ ಮರಣಂಗತಾ ತಸ್ಮಾದುತ್ತಿಷ್ಟ ಭದ್ರಂತೆ ತವ ದಾಸಿ ಭವಾಮಿ ಭೋ. ಕೈ ಮುಗಿದು ಕೇಳುತ್ತಾಳೆ, ನಿನ್ನ ಮನೆಯ ದಾಸಿಯಾಗಿರ್ತೀನಿ, ನೀ ಹೇಳಿದ ಕೆಲಸ ಮಾಡಿಕೊಂಡು ಬಿದ್ದಿರ್ತೀನಿ, ಬರಬೇಡ ಬ್ರಾಹ್ಮಣ. ಪರಸ್ತ್ರೀ ಸಂಘ ಕಾಮುಕರಾಗಿ ಬಹಳ ಜನ ಹಾಳಾಗಿ ಹೋಗಿದ್ದಾರೆ, ಅದರಲ್ಲಿ ನಿನ್ನ ಹೆಸರು ಬರೋದು ಬೇಡ. ಪರಸ್ತ್ರೀಯರು ಅಗ್ನಿಗೆ ಸಮಾನರಾದವರು. ರಾವಣ, ಶಿಶುಪಾಲ, ಕೀಚಕ, ದುರ್ಯೋಧನಾದಿಗಳು ಸುಖ ಪಡೆಯದೇ ನಷ್ಟವನ್ನು ಹೊಂದಿದ್ದಾರೆ. ರಾವಣ ಒಬ್ಬೊಬ್ಬರು ಅಹಲ್ಯ ಸಂಭೋಗವನ್ನು ಮಾಡಿ, ನಮ್ಮ ಗೌತಮನ ಬಡದೆ ಅಹಲ್ಯೆಯನ್ನು ಸಂಭೋಗ ಮಾಡಿ ಇಂದ್ರನಿಗೆ ಸಹಸ್ರ ಭಗನಾಗಿದ್ದಾನೆ, ಮೈಯೆಲ್ಲ ಯೋನಿಯಾಗಿದೆ. ಇರಲಿ, ಅವನಿಗೆ ಪಾಪ ಬಂದಿಲ್ಲ ಅನ್ನೋ ವಿಚಾರ ಶ್ರೀಮದ್ ಆಚಾರ್ಯ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಲೌಕಿಕ ದೃಷ್ಟಾಂತವನ್ನು ಕೊಡ್ತಾಳೆ. ಆದ್ದರಿಂದ ಇವತ್ತಿಗೂ ಅವನಿಗೆ ಅಪಕೀರ್ತಿ ಹೋಗಿಲ್ಲ. ರಾವಣ ಸೀತಾದೇವಿಯನ್ನು ಅಪಹರಣ ಮಾಡಿ ಸಪರಿವಾರ ಸಮೇತನಾಗಿ ಊರಿಗೆ ಬೆಂಕಿ ಹಚ್ಚಿಸಿಕೊಂಡು ಹಾಳಾದ. ಅತ್ಯಂತ ಬಲಿಷ್ಠನಾದ ಕೀಚಕ ದ್ರೌಪದಿಯನ್ನು ಅಪೇಕ್ಷೆ ಪಟ್ಟು ಅವಳಿಗೋಸ್ಕರವಾಗಿ ಕಾಮುಕನಾಗಿ ಭೀಮಸೇನದಿಂದ ಸತ್ತ. ಆದ್ದರಿಂದ ಶಿಶುಪಾಲ ರುಕ್ಮಿಣಿಗೆ ಮನಸ್ಸನ್ನಿಟ್ಟು ಅವನು ಹಾಳಾಗಿದ್ದಾನೆ. ದುರ್ಯೋಧನಾದಿಗಳು ದ್ರೌಪದಿಯಲ್ಲ ಮನಸ್ಸನ್ನಿಟ್ಟು ಹಾಳಾಗಿದ್ದಾರೆ. ಹೇಳಲಿಕ್ಕಾಗೋದಿಲ್ಲ, ಬಹಳಷ್ಟು ಜನ ಈ ಕೆಟ್ಟ ಕೆಲಸವನ್ನು ಮಾಡಿ ನಾಶವನ್ನು ಹೊಂದಿದ್ದಾರೆ. ಬ್ರಾಹ್ಮಣ, ದಯಮಾಡಿ ಮುಂದೆ ಬರಬೇಡ, ನಿನ್ನ ಚರಣದಾಸಿ ನಾನು, ನಿನ್ನ ಪಾದಗಳಲ್ಲಿ ಬಿದ್ದಿರ್ತೀನಿ, ದಯಮಾಡಿ ನನ್ನ ಬಳಿಗೆ ಬರಬೇಡ. ಅವಳ ಮಾತನ್ನು ಕೇಳಿ, ಇಷ್ಟು ವಿಚಾರವನ್ನು ಹೇಳಿದ ಮೇಲೆ ಬುದ್ಧಿವಂತನಾದ ಶಾಸ್ತ್ರೀಯ ತತ್ವವನ್ನು ತಿಳಿದ ಬ್ರಾಹ್ಮಣ ಹಿಂಜರಿಯಬೇಕಾಗಿತ್ತು. ಆದರೆ ಬ್ರಾಹ್ಮಣ ಹಿಂಜರಿಯಲಿಲ್ಲ, ಮತ್ತೆ ಅಪೇಕ್ಷೆಯನ್ನೇ ವ್ಯಕ್ತ ಮಾಡ್ತಾನೆ. ಮಾಧವವಾಚ ತ್ವದಂಗ ಸಂಗ ಬಹುಕಾಲ ಪುಣ್ಯ ಪ್ರಭಾವಜೋ ಮುಕ್ತಿಕರ ಶುಭಾವ ದೈವೇನ ಯೋಗೇನ ಹರೇ ಪ್ರಸಾದಾತ್ ಪುಣ್ಯೇನ ಲಬ್ಧ ಪುರುಷಾರ್ಥಹೇತು ತಸ್ಮಾತ್ ಭಜಸ್ವಾನುಗತೋಸ್ಮಿ ಭಾಮಿನಿ ತ್ಯಜಾದ್ಯ ಲಜ್ಜಾಂ ಕುರು ಮೇ ಮನೋಗತಂ. ಎಷ್ಟೋ ಜನ್ಮದ ಪುಣ್ಯದ ಫಲ ಇವತ್ತು ನನಗೆ ಫಲಿಸಿ ಬರ್ತಾ ಇದೆ. ನಿನ್ನ ಸಂಘ ಮಾಡಿದರೆ ನನಗೆ ಮೋಕ್ಷವಾಗತ್ತೆ, ಮಂಗಳವಾಗತ್ತೆ. ಅದೃಷ್ಟದಿಂದ ನಿನ್ನ ಸಂಘ ನನಗೆ ಸೊಗಿತಾ ಇದೆ, ಪರಮಾತ್ಮನ ಪ್ರಸಾದವೂ ನನಗಿದೆ. ಪುಣ್ಯದಿಂದ ನೀ ಸಿಕ್ಕಿದ್ದೀಯ, ದಯಮಾಡಿ ಹಿಂದೆರಿಬೇಡ, ನಿನ್ನ ದೇಹದ ಸಂಘವನ್ನು ಕೊಡು. ಇದೆಲ್ಲ ನೋಡಿದರೆ ಮಾಧವನಿಗೆ ವ್ಯಾಖ್ಯಾನಕಾರ ಬರೀತಾರೆ, ಮಾಧವ ಬ್ರಾಹ್ಮಣನಿಗೆ ಪ್ರಾರಬ್ಧ ಕರ್ಮದ ಬಗ್ಗೆ ಜ್ಞಾನ ಇತ್ತು ಅಂತ ಬರೀತಾರೆ. ಪ್ರಾರಬ್ಧ ಕರ್ಮದ ಜ್ಞಾನ ಇದ್ದು ತಾನು ಅವಳ ಸಂಘವನ್ನು ಮಾಡಿದ. ಆದ್ದರಿಂದಲೇ ಅವನು ವೆಂಕಟಾಚಲ ಪರ್ವತವನ್ನು ಮುಟ್ಟಿದಾಗ ಅವನ ಪಾಪ ದಹಿಸಿ ಹೋಯಿತು. ಬ್ರಹ್ಮದೇವರು ಬಂದು ನೀನು ಮುಂದೆ ಆಕಾಶರಾಜನಾಗುತ್ತೀಯಾ, ಪದ್ಮಾವತಿ ನಿನ್ನ ಮಗಳಾಗಿ ಹುಟ್ಟುತ್ತಾಳೆ, ಪರಮಾತ್ಮನಿಗೆ ನೀನು ಮಾವನಾಗುತ್ತೀಯಾ, ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ. ಇಲ್ಲದಿದ್ದರೆ ವೇದಾಂತ ತತ್ವಜ್ಞನಾದ ಬ್ರಾಹ್ಮಣ ಹುಚ್ಚಾಪಟ್ಟೆ ಮಾತಾಡುವುದಲ್ಲ ಅಂತ ನನ್ನ ಮಾತು ಪ್ರಾಣ ಹೋಗ್ತಾ ಇದೆ ಕುಂತಲೇ. ಆದರೆ ಇದು ಮೇಲ್ನೋಟಕ್ಕೆ ಕಾಣಿಸಲ್ಲ, ಒಳಗಡೆ ವ್ಯಾಖ್ಯಾನಕಾರರು ಅರ್ಥವನ್ನು ತೋರಿಸಿದ್ದಾರೆ. ನನ್ನನ್ನು ಬದುಕಿಸು, ನಾನು ಉದ್ಧಾರ ಆಗಬೇಕು ಅಂತ. ಏವ ಮುಕ್ತ್ವಾ ದ್ವಿಜೇಂದ್ರೇಣ ಪೃಥುಶ್ರೋಣಿ ಸಮುತ್ಥಿತ
ಕೂತಿದ್ದ ಕುಂತಲೆ ಎದ್ದು ಬಿಟ್ಟಿದ್ದಾಳೆ. ಓಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಳೆ, ಓಡ್ತಾ ಇದ್ದಾಳೆ. ಓಡಲಿಕ್ಕೆ ಹೊರಟಾಗ ಧಾವಮಾನಾಮನುದ್ರುತ್ಯ ಮಾಧವಸ್ಥಾಮುಪಾಸ್ಪೃಶತ್, ಓಡುವವಳನ್ನು ಹಿಡಿದು ಬಿಟ್ಟ, ಮುಟ್ಟಿಬಿಟ್ಟ. ಇಷ್ಟಾದ ಮೇಲೆ ಅಲ್ಲಿಗೂ ಬಿಡ್ತಾ ಇಲ್ಲ ಆ ಕನ್ಯೆ. ಮುಟ್ಟಿದ ಮೇಲೂ ನಿಮ್ಮಪ್ಪನ ಮೇಲಾಣೆ, ನಿಮ್ಮಮ್ಮನ ಮೇಲಾಣೆ. ಏವಮಾಕ್ಷೋಭಮಾಣಾಯಾಂ ಮಾಧವೋ ಮನ್ಮಥೋದ್ದತಃ. ಇಷ್ಟು ಹೇಳಿದರೂ ತನ್ನ ತಂದೆಯ ಮೇಲೆ ತಾಯಿಯ ಮೇಲೆ ಆಣೆಯನ್ನಿಟ್ಟರೂ ಕೂಡ ಮಾಧವ ಬ್ರಾಹ್ಮಣ ಹಿಂಜರಿಯೋದಿಲ್ಲ. ಬಲಾತ್ಕಾರೇಣ ತಾಂ ಗತ್ವಾ ಭುಭುಜೇ ಭೋಗಮುತ್ತಮಂ, ಅವಳನ್ನು ಭೋಗಿಸಿಬಿಟ್ಟಿದ್ದಾನೆ, ಬಲಾತ್ಕಾರ ಮಾಡಿದ್ದಾನೆ. ಹಾಗೆ ಬಲಾತ್ಕಾರ ಮಾಡಿದಾಗ ಆಕೆ ಅಂತಾಳೆ, ಅವನ ಭೋಗಾವಸಾನದಲ್ಲಿ ಆಕೆ ಅಂತಾಳೆ, ಬ್ರಾಹ್ಮಣ ಕೇಳಲಿ, ಇನ್ನು ಮುಂದಿಂದ ನನಗೆ ನೀನೇ ಗಂಡ, ನಿನ್ನನ್ನೇ ಗಂಡನನ್ನಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ನಾ ಹೇಳಿದ ಮಾತು ಕೇಳಬೇಕು ನೀನು. ಬ್ರಾಹ್ಮಣ್ಯ ಕುಲ ಕೌಮಾನವನ್ನು ಮಾಡಿದ್ದೀಯ ನೀನು. ತೆಗಿ ಯಜ್ಞೋಪವೀತವನ್ನು, ತಲೆಯಲ್ಲಿ ಆ ಶಿಖ ಇರಬಾರದು. ಪಾಪದ ಕೆಲಸ ಮಾಡಿದ್ದೀಯ ಅಂಥವರ ತಲೆಯಲ್ಲಿ ಶಿಖ ಇರಬಾರದು. ಪುಣ್ಯಾತ್ಮರಿಗಿರಬೇಕು ಶಿಖ. ಬ್ರಾಹ್ಮಣನಾಗಬಾರದು. ತಿನ್ನು ಗೋಮಾಂಸವನ್ನು, ಹೆಂಡವನ್ನು ಕುಡಿ ಅಂತ ಕೊಟ್ಟಿದ್ದಾಳೆ. ಕುರು ಮದ್ಯೋದ ಕಂಪಾನಂ ಚಂಡಾಲತ್ವಮುಪಾಶ್ರಿತ, ಆಗಿಬಿಡು ಚಂಡಾಲ. ದಾಸನಾಗಿ ಬಿಟ್ಟಿದ್ದಾನೆ. ಯಜ್ಞೋಪವೀತ ತೆಗೆದಿದ್ದಾನೆ, ತಲೆ ಬೋಳಿಸಿಕೊಂಡಿದ್ದಾನೆ, ಗೋಮಾಂಸವನ್ನು ತಿಂದುಬಿಟ್ಟಿದ್ದಾನೆ. ಹೀಗೆ ಮದ್ಯಪಾನವನ್ನು ಮಾಡ್ತಾ ಇದ್ದಾನೆ. ಎಂಥ ಬ್ರಾಹ್ಮಣ, ಎಷ್ಟು ಉತ್ತಮನಾದ ಬ್ರಾಹ್ಮಣ. ಅನೇಕರು ಹೇಳ್ತಾರೆ, ಬ್ರಾಹ್ಮಣರ ಬಗ್ಗೆ ಬರ್ಕೊಳ್ಳೋದಿಲ್ಲ ಪುರಾಣಗಳಲ್ಲಿ, ಬ್ರಾಹ್ಮಣರು ತಮ್ಮ ಬಗ್ಗೆ ಬೈಕೊಳ್ಳೋದಿಲ್ಲ ಅಂತ. ಇದು ಯಾರ ಕಥೆ ಹೇಳ್ರಿ? ಮಾಧವ ಬ್ರಾಹ್ಮಣನ ಕಥೆಯೇ ಹೇಳುತ್ತೆ. ವೇದವ್ಯಾಸ ದೇವರಿಗೆ ಯಾರ ಬಗ್ಗೆಯೂ ದಾಕ್ಷಿಣ್ಯವಿಲ್ಲ. ಗುಣ ಇದ್ದ ಕಡೆ ಗುಣ, ದೋಷ ಇದ್ದ ಕಡೆ ದೋಷವನ್ನೇ ಸ್ವೀಕಾರ ಮಾಡಿ ಹೇಳ್ತಾರೆ ವೇದವ್ಯಾಸ ದೇವರು. ಆದ್ದರಿಂದ ಅವಳ ಮಾತನ್ನು ಕೇಳಿ ಚಂಡಾಲ ಕನ್ಯೆಯಲ್ಲಿ 12 ವರ್ಷಗಳ ಕಾಲ ವಾಸ ಮಾಡಿಬಿಟ್ಟಿದ್ದಾನೆ. ಶರೀರ ಅನಿತ್ಯವಾದ್ದರಿಂದ ಅವಳು ಸತ್ತೋಗಿದ್ದಾಳೆ. ಕುಂತಲೆ ಸತ್ತ ಮೇಲೆ ಹುಚ್ಚನಾಗಿ ಬಿಟ್ಟಿದ್ದಾನೆ ಮಾಧವ. ಅವಳೇನೋ ಅನ್ನ ತಂದು ಹಾಕ್ತಾ ಇದ್ಲು, ಅದರಲ್ಲೇ ತಿಂದು ಬದುಕ್ತಾ ಇದ್ದ. ಅಂಥ ರಾಜನಿಗೆ, ಅಂಥ ನಮ್ಮ ನಮ್ಮ ಮಾಧವ ಬ್ರಾಹ್ಮಣನಿಗೆ ಅನ್ನ ಇಲ್ಲದಂತಾದಾಗ ಉತ್ತರ ದೇಶದ ರಾಜರು ತೀರ್ಥಯಾತ್ರೆಗೋಸ್ಕರವಾಗಿ ಬರ್ತಾ ಇದ್ದಾರೆ. ಹುಚ್ಚನಾಗಿ ತಲೆಯಲ್ಲಿ ಕೂದಲು ಗಡ್ಡ ಬಿಟ್ಟಿದ್ದಾನೆ, ಮೈಯೆಲ್ಲ ಕೊಳಕು ನಾರ್ತಾ ಇದೆ, ಜನವಾರ ಇಲ್ಲ, ಬ್ರಾಹ್ಮಣ್ಯದ ಲಕ್ಷಣ ಏನೇನೂ ಇಲ್ಲ. ಅಂಥವನು ಯಾತ್ರಾರ್ಥವಾಗಿ ಬಂದ ಅನೇಕ ರಾಜರ ಹಿಂದೆ ಹೋಗ್ತಾನೆ. ಅವರು ಬಿಸಾಕಿದ ಎಲೆಯಲ್ಲಿ ಅನ್ನವನ್ನು ತಿಂದ, ಎಂಜಲನ್ನವನ್ನು ಅವರ ಜೊತೆಗೆ ಹೋಗ್ತಾ ಬ್ರಹ್ಮನ್ನೇವಾ ತತೈಸ್ಸಾರ್ಧಂ ತದುಚ್ಚಿಷ್ಟಾನ್ನ ಭೋಜನ. ಯಾವನೋ ಹುಚ್ಚ, ಯಾವ ಜಾತಿಯವನೇನೋ ಅಂತ ಒಂದಿಷ್ಟು ಅನ್ನ ಬಿಸಾಕಿದ್ರು, ತಿಂದ. ಎಲ್ಲರೂ ತಿರುಪತಿ ಯಾತ್ರೆ, ವೆಂಕಟಾಚಲ ಯಾತ್ರೆಗೆ ಬರ್ತಾ ಇದ್ದಾರೆ, ಶೇಷಾಚಲಕ್ಕೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ, ಅವನ ಜೊತೆಗೆ ಹೋದರೆ ಊಟ ಸಿಗತ್ತೆ ಅಂತ ಪ್ರಾಪ್ತ ಸರ್ಪಗಿರಿಮ್ರಾಜನ್ ದೈವಯೋಗೇನ ಕರ್ಮಣ. ಆದ್ದರಿಂದ ಹೀಗೆ ಆ ಕುಂತಲಾದಿಂದ ವಿರಕ್ತನಾದ, ಕುಂತಲೆಯ ಮರಣದಿಂದ ಹುಚ್ಚನಂತಾದ ಮಾಧವ ಬ್ರಾಹ್ಮಣ ಸಂಚಾರ ಮಾಡ್ತಾ ವೆಂಕಟಾಚಲಕ್ಕೆ ಬಂದಿದ್ದಾನೆ, ಶೇಷಾಚಲಕ್ಕೆ. ಅವರೆಲ್ಲರೂ ಕಪಿಲತೀರ್ಥಕ್ಕೆ ಬಂದಿದ್ದಾರೆ. ಅಲ್ಲಿ ರುದ್ರದೇವರ ಸನ್ನಿಧಾನದ ವಿಶೇಷ. ಶ್ರಾದ್ದ ಮಾಡಿದರೆ ಪಿತೃಗಳಿಗೆ ಅನಂತ ಫಲ ಬರುತ್ತೆ. ಆದ್ದರಿಂದ ತೇರಾಜಾನಸ್ತತ್ರ ಗತ್ವಾ ತೀರ್ಥೇ ಕಪಿಲ ಸಂಜ್ಞಕೆ ಸ್ನಾತ್ವಾ ಭಕ್ತಿಶಮೋಪೇತಾ ವಪನಂ ಚಕ್ರುರಾದರಾತ್. ತೀರ್ಥದಲ್ಲಿ ಮೊದಲು ವಪನ, ತಲೆ ಮುಂಡನವನ್ನು ಮಾಡಿಸಿಕೊಳ್ಳಬೇಕು. ಗಂಡಸರೆಲ್ಲ ಅವರೆಲ್ಲ ಮಾಡಿಸಿಕೊಳ್ತಾ ಇದ್ದಾರೆ ತೀರ್ಥದಲ್ಲಿ, ಕಪಿಲ ತೀರ್ಥದಲ್ಲಿ. ಎಲ್ಲರೂ ಸ್ನಾನ ಮಾಡಿ ಪರಮ ಪವಿತ್ರರಾಗಿ ಪಿತೃಗಳಿಗೆ ಪಾರ್ವಣ ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ. ಮಾಧವತ ನೋಡಿದ, ಅಯ್ಯೋ ನಮ್ಮ ತಂದೆ ತಾಯಿ ಏನಾದರೂ ಏನೋ, ಪಶ್ಚಾತ್ತಾಪ ಬಂತವನಿಗೆ, ದುಃಖ ಪ್ರಾರಂಭ ಆಯಿತು. ತಾನೂ ಚೌರ ಮಾಡಿಸಿಕೊಂಡ, ವಪನ ಮಾಡಿಸಿಕೊಂಡ. ಆದರೆ ಇವನ ಅನ್ನ ಪಿಂಡ ಇಡ್ತೀನಿ ಅಂದರೆ ಯಾರು ಕೊಡಬೇಕು ಅವನಿಗೆ? ಇಲ್ಲ. ತಾನು ಮಾಡಿದ ಪಾಪದ ಜೊತೆಗೆ ಆಪತ್ಕಾಲದಲ್ಲಿ ಯಾವ ರೀತಿಯಾಗಿ ಪಿತೃಗಳ ಶ್ರಾದ್ದವನ್ನು ಮಾಡಬಹುದು ಅಂತ ಅವನಿಗೆ ಗೊತ್ತಿತ್ತು. ಅದು ಜ್ಞಾಪಕಕ್ಕೆ ಬಂತು. 12 ತಿಂಗಳು ಒಂದು ಪರ್ಯಾಯ ಅವನ ಬುದ್ಧಿ ಕೆಟ್ಟೋಗಿತ್ತು. ಯಾವಾಗ ಕಪಿಲತೀರ್ಥದ ಸ್ನಾನ, ಪಿತೃದೇವತೆಗಳಿಗೆ ಶ್ರಾದ್ದ ಮಾಡಬೇಕು ಅಂತಾನೆ, ಆಗ ಅವನ ಬುದ್ಧಿ ಬಹಳ ಚೆನ್ನಾಗಾಗಿದೆ. ದೈವಾದ್ವಾ ಕರ್ಮಯೋಗೇನ ಮಾಧವೋ ಗತಕಲ್ಮಷಃ. ತಾನು ಎದ್ದು ತಲೆಬೋಳಿಸಿಕೊಂಡ.
ಪಿತೃದೇವತೆಗಳಿಗೆ ಶ್ರಾದ್ದ ಮಾಡಬೇಕು ಅಂದ. ಯಾರನ್ನ ಕೊಡ್ತಾರೆ? ಎಲ್ಲಿ ದುಡ್ಡು? ಪಶ್ಚಾತ್ತಾಪ ತಪ್ತನಾಗಿದ್ದಾನೆ. ಅವರೆಲ್ಲ ಪಿಂಡ ಪ್ರದಾನ ಮಾಡೋದು ನೋಡಿದ. ಅಯ್ಯೋ, ನಮ್ಮ ಪಿತೃಗಳು ನನಗೆ ದೇಹ ಕೊಟ್ಟವರಿಗೆ ನಾನು ಪಿಂಡ ಪ್ರದಾನ ಮಾಡಬೇಕಲ್ಲ, ಆಪತ್ಕಾಲ ಬಂದಿದೆ, ಏನು ಮಾಡಲಿಂದ? ಮಂತ್ರ ಎಲ್ಲ ಜ್ಞಾಪಕಕ್ಕೆ ಬಂತು, ಶ್ರಾದ್ದ ಮಂತ್ರಗಳ ಜ್ಞಾಪಕಕ್ಕೆ ಬಂತು. ಪಶ್ಚಾತ್ತಾಪ ತಪ್ತನಾಗಿ ಪಾರ್ವಣ ಶ್ರಾದ್ದವನ್ನು ತಾನು ಮಾಡಿದ್ದಾನೆ. ಶ್ರಾದ್ದವನ್ನು ಮಾಡುವಾಗ ಏನಿಡಬೇಕು? ಪಿಂಡ. ಮಣ್ಣಿನ ಪಿಂಡಗಳನ್ನೇ ಇಟ್ಟಿದ್ದಾನೆ. ಅವನ ಭಕ್ತಿ, ಅವನ ಪಶ್ಚಾತ್ತಾಪ, ಆಪತ್ಕಾಲದ ಧರ್ಮದಿಂದ ಅವನು ಮಾಡಿದ ಪಿಂಡ ಪ್ರದಾನದಿಂದ ಮಾಧವಸ್ತು ಮೃದ ಚಕ್ರೆ ಪಿಂಡಾನಿ ಪೃಥಿವೀಪತೆ ದೈವಾದ್ವಾ ಕರ್ಮಣ ವಾಪಿ ಯೋಗತಃ ಪೌರುಷಾದಪಿ. ಅವನ ಶ್ರೇಷ್ಠವಾಗಿರ್ತಕ್ಕಂತಹ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ ಪಾರ್ವಣ ಶ್ರಾದ್ದವನ್ನು ಮಾಡಿದ್ದಾನೆ. ಆದ್ದರಿಂದ ಶ್ರಾದ್ದವನ್ನು ಮಾಡಿ ಅದೇ ಅನ್ನವನ್ನು ಇಟ್ಟಿದ್ದಾನೆ. ಆದ್ದರಿಂದ ಮಣ್ಣನ್ನು ಇಟ್ಟು ಶ್ರಾದ್ದವನ್ನು ಮಾಡಿದ ಕೂಡಲೇ ಅದಕ್ಕೆ ತಕ್ಷಣ ಹೇಳುತ್ತೆ ನಮ್ಮ ವೆಂಕಟೇಶ ಕಲ್ಯಾಣ, ತಸ್ಮಾದ್ಯೋ ಮಾನವೋ ಭಕ್ತ್ಯಾ ಕುರ್ಯಾತ್ ತೀರ್ಥ ಅವಗಾಹನಂ. ಯಾವ ಮಾನವನಾದರೆ ಕಪಿಲತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಮುಂಡನಾದಿಗಳನ್ನು ಮಾಡಿಸಿಕೊಂಡು ಪಿತೃಗಳನ್ನು ಉದ್ದೇಶ ಮಾಡಿ ತೀರ್ಥಯಾತ್ರಾದಲ್ಲಿ ಸಕಲ ಪಿತೃಗಳಿಗೆ ಶ್ರಾದ್ದವನ್ನು ಮಾಡ್ತಾನೆ, ಅವರ ಪಿತೃಗಳಿಗೆ ಮೋಕ್ಷವನ್ನು ಪಡಿಸಿದವನಾಗುತ್ತಾನೆ, ತಾನು ಮುಖ್ಯಕ್ಕೆ ಭಾಗನಾಗುತ್ತಾನೆ. ಭಕ್ತ್ಯಾಚ ಭಯತೋ ರಾಜನ್ ನರಸ್ತೀರ್ಥ ಅವಗಾಹನಂ ಕುರ್ಯಾತ್ ಪಿಂಡ ಪ್ರದಾನಂಚ ಪಿಂಡ ಪ್ರದಾನಂತೂ ಮುಕ್ತಿಸ್ತತ್ರಣ ಸಂಶಯ ಅಂತ ರುದ್ರದೇವರ ಸನ್ನಿಧಾನದಲ್ಲಿ ಕಪಿಲತೀರ್ಥದಲ್ಲಿ ಬ್ರಾಹ್ಮಣ ಶ್ರಾದ್ದವನ್ನು ಮಾಡಿದ್ದಾನೆ. ಮೃತ್ಪಿಂಡಂ ಕೃತವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ ಕಿಂ ವರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಸುಪುಣ್ಯಶಕ್ತಿ. ಮೃತ್ಪಿಂಡದಾನೇನ ಪಿತಾಮಹಾಶ್ಚ ಮುಕ್ತಿಂ ಪ್ರಯಾತಾಹ ಮುರವೈರಿಶಾಸನಾತ್. ಎಂಥ ಮಾಧವ ಬ್ರಾಹ್ಮಣ ಪಶ್ಚಾತ್ತಾಪತಪ್ತನಾಗಿ ಮೃತ್ಪಿಂಡ ದಾನವನ್ನು, ಮಣ್ಣಿನ ಪಿಂಡಗಳನ್ನೇ ಇಟ್ಟ. ತುಂಬ ಇದೆ ಶ್ರಾದ್ದದ ಮಹಿಮೆ, ಬಹಳಷ್ಟು ಶ್ರಾದ್ದದ ಮಹಿಮೆ ಇದೆ. ಆಪತ್ಕಾಲದ ಶ್ರಾದ್ದ ಹೇಗೆ, ಸಂಪತ್ ಕಾಲದಲ್ಲಿ ಹೇಗೆ ಶ್ರಾದ್ದ, ರೋಗಾದಿಗಳು ಬಂದಾಗ ಹೇಗೆ ಶ್ರಾದ್ದ ಮಾಡಬೇಕು, ಅಕಸ್ಮಾತ್ ಧನಪ್ರಾಪ್ತಿ ಆದರೆ ಯಾವ ರೀತಿಯಲ್ಲಿ ಸಂಪಾದನೆ ಬಂದದ್ದನ್ನು ಶ್ರಾದ್ದ ಮಾಡಿ ದೈವಕಾರ್ಯಾದಪಿ ಮುನೇ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಪಿತೃಗಳು ಬಹಳ ಬೇಗ ಫಲವನ್ನು ಕೊಡ್ತಕ್ಕಂಥವರು. ಪಿತರೋ ಶೀಘ್ರ ಫಲದಾಹ, ಬಹಳ ಬೇಗ ಫಲವನ್ನು ಕೊಡ್ತಕ್ಕಂತಹ ದೇವತೆಗಳು ಪಿತೃದೇವತೆಗಳು. ಅವನು ಮಾಡಿದ ಶ್ರಾದ್ದದಿಂದ ಪಶ್ಚಾತ್ತಾಪ ತಪ್ತನಾಗಿ ಶ್ರಾದ್ದವನ್ನು ಮಾಡಿದ್ದನ್ನು ನೋಡಿ ದೇವತೆಗಳೆಲ್ಲ ಬಹಳ ಆನಂದಪಟ್ಟಿದ್ದಾರೆ. ಅವನ ಪೂರ್ವಜರೆಲ್ಲರನ್ನೂ ಕೂಡ ಮೋಕ್ಷಕ್ಕೆ ಕಳಿಸಿದ್ದಾರೆ. ಬೆಳಗ್ಗೆ ಆಗಿದೆ. ಎಲ್ಲರ ಜೊತೆಗೆ ತಾನು ವೆಂಕಟಾಚಲ ಪರ್ವತಕ್ಕೆ ಹತ್ತುತ್ತಾ ಇದ್ದಾನೆ. ಅವರು ಹೆಂಡತಿ ಮಕ್ಕಳ ಜೊತೆಗೆ ವೆಂಕಟಾಚಲ ಪರ್ವತವನ್ನು ಹತ್ತುತ್ತಾ ಇರುವಾಗ ತೇಷಾಮನು ಮಹಾರಾಜ್ಞಾಂ ಆಪಶೇಷ ಗಿರಿಂ ದ್ವಿಜಃ ಸ್ಮರಣೆಗೆ ಬಂತು. ಮೇಲ್ಗಡೆ ಶ್ರೀನಿವಾಸ ಇದ್ದಾನೆ, ಶೇಷಾಚಲ ಬೆಟ್ಟ ಇದು ಅಂತ ಜ್ಞಾಪಕಕ್ಕೆ ಬಂತು. ಎಲ್ಲ ಬ್ರಾಹ್ಮಣರು, ಎಲ್ಲ ರಾಜರು ಎಲ್ಲರೂ ಅಲ್ಲಿ ಕೂತಿದ್ದಾರೆ, ತಾನೂ ಅಲ್ಲಿ ಕೂತಿದ್ದಾನೆ. ಆ ವೆಂಕಟಾಚಲದ ಸ್ಪರ್ಶ ಮಾತ್ರದಿಂದ ಭೂಧರ ಸ್ಪರ್ಶ ಮಾತ್ರೇಣ ತದಗಂ ಪರ್ಯಕಂಪತ. ಅವನೊಳಗೇನು ಪಾಪಪುರುಷ ಇದ್ದ ಅದು ಸುಡ್ತಾ ಇದ್ದಂತೆ. ಅವನ ಬ್ರಾಹ್ಮಣನ ಒಳಗಿದ್ದ, ಮಾಧವನೊಳಗಿದ್ದ ಪಾಪಪುರುಷ ವೆಂಕಟಾಚಲದ ಸ್ಪರ್ಶ ಮಾತ್ರದಿಂದ ಅವನ ಪಾಪಪುರುಷ ಸುಡ್ತಾ ಇದ್ದಾನೆ. ಒಣಗಿದ ಮೊದಲು ಸುಟ್ಟಿದ್ದಾನೆ. ಮಾಧವನಿಗೆ ಆ ಸುಡುವುದರಿಂದ ಒಳಗಡೆ ಬೆಂಕಿ, ವೆಂಕಟಾಚಲದ ಸ್ಪರ್ಶದಿಂದ ಬಹಳ ಭಯಂಕರವಾದ ಬೆಂಕಿ. ನಾವು ಮಂತ್ರಾಲಯದಲ್ಲಿ ನೋಡ್ತಾ ಇದ್ವಿ. ನಾವು ಪಾದೋದಕವನ್ನು ಮೈಮೇಲೆ ಹಾಕ್ಕೊಂಡ್ರೆ ಸಾಮಾನ್ಯರಾದವರಿಗೆ ನಮಗೆ ತಣ್ಣಗಿರುತ್ತೆ, ಸಂಸಾರ ತಾಪ ತಪ್ತರಾದವರಿಗೆ. ಭೂತಪ್ರೇತ ಪಿಶಾಚಾದಿ ಪೀಡಾತಸ್ಯನ ದಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರೋ ವೃಂದಾವನಾಂತಿಗೆ. ಅಪಣಾಚಾರ್ಯ ಹೇಳ್ತಾರೆ, ಯಾರಾದರೂ ಭೂತಪ್ರೇತ ಪಿಶಾಚಿಗಳ ತೊಂದರೆ ಇದ್ದವರು ಮಂತ್ರಾಲಯಕ್ಕೆ ಬಂದು ರಾಯರ ಪಾದೋದಕ ಪ್ರೋಕ್ಷಣೆ ಮಾಡಿಕೊಂಡರೆ ಅವೆಲ್ಲ ಬಿಟ್ಟು ಹೋಗುತ್ತಂತೆ. ಅದನ್ನು ನಾವು ನೋಡ್ತಾ ಇದ್ವಿ. ರಾಯರ ಮುಂಭಾಗದಲ್ಲಿ ಕುಡಿಸಿ ಪಾದೋದಕ ಪ್ರೋಕ್ಷಣೆ ಮಾಡಿದರೆ ಆ ಪಿಶಾಚಿಗ್ರಸ್ತನಾದ ಪುರುಷ, ಒಳಗಿದ್ದ ಪಿಶಾಚಿ ಕೂಗ್ತಾ ಇತ್ತು. ಬೆಂಕಿ ಬೆಂಕಿ ಅಂತ ಹಾಕೋರ ಕೈಗೆ ಬೆಂಕಿ ಆಗ್ತಿರಲಿಲ್ಲ. ರಾಯರ ಬಳಿಯಲ್ಲಿ ಬೇವಿನ ಕಡ್ಡಿ ತೊಗೊಂಡು ಹೊಡೆಯೋದು, ಕಪಾಳಕ್ಕೆ ಹೊಡೆಯೋದು, ಬೆಂಕಿ ಇಡೋದು, ಇವೆಲ್ಲ ಪದ್ಧತಿ ಇಲ್ಲ. ರಾಯರ ಸ್ತೋತ್ರ ಹೇಳ್ತಾ ಆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದರೆ ಸಾಕು. ಭೂತಪ್ರೇತ ಪಿಶಾಚಾದಿ ಪೀಡಾತಸ್ಯ ಜಾಯತೆ.
ಇನ್ನು ವೆಂಕಟಾಚಲದ ಮಹಿಮೆ ಎಷ್ಟಿರಬೇಡ, ಶೇಷಾಚಲದ ಮಹಿಮೆ ಎಷ್ಟಿರಬೇಡ. ಆ ಬೂದರ ಸ್ಪರ್ಶ ಮಾತ್ರೇಣ ಅವನಿಗೆ ಒಳಗಡೆ ಸುಡ್ತಾ ಇದೆ. ಅನ್ನದ ಜೊತೆಗೆ ನೊಣ ಹೊಟ್ಟೆಯ ಒಳಗಡೆ ಹೋದರೆ ಹೇಗಾಗಬೇಕು, ಆ ಚಂಡಾಲಿ ಸಂಘದಿಂದ ಬಂದ ಪಾಪ ಎಲ್ಲ ಸುಟ್ಟಿದೆ. ಆ ಮಾಂಸ, ಮದ್ಯ, ಗೋಮಾಂಸ, ಮದ್ಯಪಾನ ಮಾಡಿದ್ದೆಲ್ಲ ಸುಡ್ತಾ ಇದೆ. ಆದ್ದರಿಂದ ಬಹಳ ಶಬ್ದ ಬರ್ತಾ ಇದೆ ಅಂತೆ ಅಲ್ಲಿ. ಆ ಬೆಂಕಿ ಉರಿದಂತೆ ಅವನ ಪಾಪ ಎಲ್ಲ ಸುಟ್ಟು ಅವನ ದೇಹದಿಂದ ಕೊಳಕು ವಾಸನೆ. ತಸ್ಯ ದುರ್ಗಂಧ ಧೂಮೇನ ವಾಸಿತಾ ಸರ್ವದೇವತಾ. ಅವನ ದೇಹದಿಂದ ಬಂದ ಆ ವಾಸನೆ ದೇವಲೋಕ ತನಕ ಹೋಯ್ತಂತೆ. ಬ್ರಾಹ್ಮಣನ ದೇಹದಲ್ಲಿದ್ದ ಪಾಪ ಸುಡ್ತಾ ಇದೆ ಭಯಂಕರವಾಗಿ, ವಾಸನೆ ಬರ್ತಾ ಇದೆ. ದೇವತೆಗಳೆಲ್ಲ ಬಂದಿದ್ದಾರೆ. ಆ ವೆಂಕಟಾಚಲದ ಸ್ಪರ್ಶದ ಮಹಿಮೆಯನ್ನು ತಿಳಿದ ದೇವರೆಲ್ಲರೂ ಕೂಡ, ದೇವತೆಗಳೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಆ ಸಂಕರ್ಷಣ ರೂಪಿ ಭಗವಂತ ಆ ಕೆಲಸವನ್ನು ಮಾಡಿದ್ದಾನೆ. ಸಂಕರ್ಷಣ ರೂಪಿ ಭಗವಾನ್ ಮಚ್ಚರೀರಸ್ಥಂ ಪಾಪಪುರುಷಂ ಅಗ್ನಿನಾ ದಹತು ಅಂತ ಹೇಳ್ತೀವಲ್ಲ, ಹಾಗೆ ವೆಂಕಟಾಚಲದ ಶೇಷಾಚಲದ ವಾಸಿಯಾದ ಶ್ರೀನಿವಾಸ ಸಂಕರ್ಷಣ ಅವನ ಪಾಪವನ್ನು ಸುಟ್ಟಿದ್ದಾನೆ. ಯಂ ರಂ ಎಂಬತಕ್ಕಂಥ ಮಂತ್ರಗಳನ್ನು ಕೇಳುತ್ತೇವೆ. ಪಾಪವೆಲ್ಲ ನಾಶವಾಗಿದೆ. ದೇವತೆಗಳೆಲ್ಲ ವಿಚಿತ್ರ ವಿಮಾನಗಳಲ್ಲಿ ಬಂದಿದ್ದಾರೆ, ಮೇಲ್ಗಡೆ ನಿಂತುಬಿಟ್ಟಿದ್ದಾರೆ. ಅವನ ಮೈ ಮೇಲೆ ಪುಷ್ಪವೃಕ್ಷವನ್ನು ಮಾಡ್ತಾ ಇದ್ದಾರೆ. ಯಾರಿಗಾರು ಮಾಡ್ತಾರಾ? ವಾಂತಿ ಮಾಡಿಕೊಳ್ತಾ ಇದ್ದಾನೆ, ಕೆಟ್ಟ ವಾಸನೆ ಬರ್ತಾ ಇದೆ. ಆಗ ಬ್ರಹ್ಮದೇವರು ಬಂದಿದ್ದಾರೆ. ತಮ್ಮ ವಿಮಾನದಿಂದ ಕೆಳಗಿಳಿದು ಬಂದು ಮಾಧವ ಗತ ಪಾಪ್ಮಾನಂ ಅಜಾಮಿಳಂ ಯಥಾಹರಿಹಿ, ಹೇಗೆ ಅಜಾಮಿಳ ಮಾಡಿದ ಪಾಪವನ್ನು ಪರಮಾತ್ಮ ಪರಿಹಾರ ಮಾಡಿದನೋ ಹಾಗೆ ಮಾಧವ ಬ್ರಾಹ್ಮಣನ ಸಕಲ ಪಾಪವನ್ನು ಕೂಡ ಪರಮಾತ್ಮ ಕೃಪಯೋದ್ಧೃತವಾನ್ ಕೃಷ್ಣ ಕೃಪಾಲುರ್ದ್ವಿಜಪುಂಗವಂ, ಅವನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ತಲೆ ಮೇಲೆ ಕೈ ಇಟ್ಟಿದ್ದಾನೆ ಬ್ರಹ್ಮದೇವರು. ಭೋ ಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾ ಚ ತಜ್ಜಲೆ ವರಾಹವದನಂ ನತ್ವಾ ತ್ಯಜ ದೇಹಂ ಮಹೀಸುರ. ಬ್ರಾಹ್ಮಣ, ಹೋಗು, ಬೆಟ್ಟಕ್ಕೆ ಹೋಗು, ಎಲ್ಲ ಪಾಪ ನಿಂದು ಹೋಯ್ತು. ವೆಂಕಟಾಚಲ ಪರ್ವತಕ್ಕೆ ಬಂದಿದ್ದೀಯಾ, ಪಶ್ಚಾತ್ತಾಪ ತಪ್ತನಾಗಿದ್ದೀಯಾ. ಈ ವೆಂಕಟಾಚಲದ ಸ್ಪರ್ಶದಿಂದ ಸಕಲ ಪಾಪಗಳು ನಾಶವಾಗಿದೆ. ಮೇಲೆ ಹೋಗಿ ಸ್ವಾಮಿ ತೀರ್ಥದಲ್ಲಿ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು, ವರಾಹದೇವರಿಗೆ ನಮಸ್ಕಾರವನ್ನು ಮಾಡು, ಅಲ್ಲೇ ದೇಹವನ್ನು ಬಿಡು. ಆ ದೇಹವನ್ನು ಬಿಟ್ಟಾಗ, ಆ ದೇಹವನ್ನು ಬಿಡೋದರಿಂದ ಮುಂದೆ ನಿನಗೆ ಆಕಾಶರಾಜನಾಗಿ ಕ್ಷತ್ರಿಯ ಜನ್ಮ ಬರುತ್ತೆ. ಪಾಂಡವರ ದೌಹಿತ್ರ ಕುಲದಲ್ಲಿ ನೀನು ಹುಟ್ಟತಕ್ಕಂಥವನಾಗುತ್ತೀಯ. ಕೀರ್ತಿಮಾನ್ ಎಂಬತಕ್ಕಂಥ ರಾಜನ ಮಗ ಸುಧರ್ಮ, ಅವನ ಮಗನಾಗಿ ನೀನು ಅವತಾರವನ್ನು ಮಾಡ್ತೀಯ. ನಾರಾಯಣಪುರದಲ್ಲಿ ತೊಂಡದೇಶಾಧಿಪತಿಯಾಗುತ್ತೀಯ. ತವ ಪುತ್ರೀ ಜಗನ್ಮಾತ ಜಾಮಾತ ಜಗತ್ಪಿತ ಭವಿಷ್ಯತಿ ಮಹಾರಾಜನ್ ಪಶ್ಚಾದ್ ವೈಕುಂಠಮಾಪ್ನುಹಿ. ಬ್ರಹ್ಮದೇವರಪ್ಪಣೆ ಮಾಡ್ತಾ ಇದ್ದಾರೆ. ಅಯ್ಯ ಮಾಧವ ಬ್ರಾಹ್ಮಣ, ನೀನು ಆಕಾಶರಾಜನಾದಾಗ ನಿನ್ನ ಮಗಳಾಗಿ ಲಕ್ಷ್ಮೀದೇವಿ ಬರ್ತಾಳೆ. ನೀ ಹೇಳಿದ್ದು ನಿಜ. ಕುಂತಲೆಯ ಸಹವಾಸದಿಂದ ನಿನ್ನ ಪ್ರಾರಬ್ಧ ಕರ್ಮ ನಾಶವಾಗಿ ನಿನ್ನ ಎಲ್ಲ ಪಾಪಗಳು ನಾಶವಾಗಿದೆ. ಇದು ನಿನಗೆ ಕೊನೆಯ ಜನ್ಮಗಳು, ಚರ್ಮದೇಹಗಳು. ಮುಂದಿನ ಜನ್ಮವೇ ಕೊನೆಯ ಜನ್ಮ ನಿನಗೆ. ಆದ್ದರಿಂದ ಲಕ್ಷ್ಮೀದೇವಿ ನಿನಗೆ ಮಗಳಾಗುತ್ತಾಳೆ. ಸಾಕ್ಷಾತ್ ಪರಮಾತ್ಮನೇ ಅಳಿಯನಾಗುತ್ತಾನೆ. ಆಮೇಲೆ ಪರಮಾತ್ಮನ ಅಪ್ಪಣೆಯಿಂದ ಪರಮಾತ್ಮನ ನಿನಗೆ ಅನುಗ್ರಹವನ್ನು ಮಾಡ್ತಾನೆ, ವರವನ್ನು ಕೊಡ್ತಾನೆ ವೈಕುಂಠಕ್ಕೆ ಹೋಗಲಿಕ್ಕೆ. ಹೀಗೆ ಬ್ರಹ್ಮದೇವರು ಮುಂದಾಗುವ ಭವಿಷ್ಯವನ್ನು ತಿಳಿಸಿದ್ದಾರೆ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ದಾನೆ. ವೆಂಕಟಾಚಲ ಅಂತ ಇದಕ್ಕೆ ನಾಮಕರಣ ಮಾಡಿದ್ದಾರಂತೆ. ವೇಂ ಪ್ರಾಹುಹು ಸರ್ವ ಪಾಪಾನಿ ಕಟಸ್ಥದ್ದಾಹ ಉಚ್ಯತೆ ಸರ್ವ ಪಾಪದಹೋ ಯಸ್ಮಾತ್ ವೆಂಕಟಾಚಲ ಇತ್ಯಭೂತ್. ಅವತ್ತಿನಿಂದ ಈ ಪರ್ವತಕ್ಕೆ ವೇಂ ಅಂದರೆ ಪಾಪ, ಅದನ್ನು ಕಟ ಅಂದರೆ ಸುಡತ್ತಾದ್ದರಿಂದ ಇದಕ್ಕೆ ವೆಂಕಟಾಚಲ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಅವತ್ತಿನಿಂದ ಈ ಪರ್ವತಕ್ಕೆ, ಶೇಷಾಚಲಕ್ಕೆ ಕಲಿಯುಗದಲ್ಲಿ ತಸ್ಮಾತ್ ವೆಂಕಟಶೈಲೋಯಂ ಲೋಕೇ ವಿಖ್ಯಾತ ಕೀರ್ತಿಮಾನ್. ಕೇಳಿದ್ಯಾ ಜನಕ ಮಹಾರಾಜ? ನಿನ್ನ ಮಗಳೇ ಮುಂದೆ ಸೀತಾದೇವಿಯೇ ಆಕಾಶರಾಜನ ಮಗಳಾಗಿ ಪದ್ಮಾವತಿಯಾಗಿ ಹುಡ್ತಾಳೆ. ಅದರಿಂದ ಈ ಕಥೆಯನ್ನು ನಿನಗೆ ಹೇಳಿದ್ದರಿಂದ ನಿನಗೆ ಶ್ರೇಷ್ಠವಾದ ಸಂಪತ್ತು ಲಾಭವಾಗತ್ತೆ. ಯಾರು ಬೆಳಗಿನ ಕಾಲದಲ್ಲಿ ಪ್ರಭಾತ ಕಾಲೇ ರಾಜೇಂದ್ರ ಯಕೀರ್ತಯತಿ ಭೂಧರಂ ತಸ್ಯ ಪುಣ್ಯಫಲಂ ವಕ್ಷೇ ಶೃಣುರಾಜಂ ಯಥಾಸ್ಥಿತಿಂ. ಬೆಳಗಾಗಿದ್ದು ವೆಂಕಟಾಚಲ ಅಂತ ಸ್ಮರಣೆ ಮಾಡಿದರೆ ಅವನ ಪಾಪಗಳೆಲ್ಲ ನಾಶವಾಗತ್ತೆ, ಪರಮ ಪವಿತ್ರನಾಗುತ್ತಾನೆ. ಅವನ ಪುಣ್ಯ ಎಷ್ಟು ಅಂತ ಹೇಳ್ತೀನಿ ಕೇಳು. ಗಂಗಾ ಸ್ನಾನಂ ಲೇಖನೇತು ಯಾತ್ರಾ ಸಾಹಸ್ರಮೇವವ. 1000 ಬಾರಿ ಗಂಗಾ ಯಾತ್ರೆ, ರಾಮೇಶ್ವರ ಯಾತ್ರೆ ಮಾಡಿದ ಪುಣ್ಯ, ಇಂಥ ಪುಣ್ಯವನ್ನು ಅವನು ಪಡೆಯತಕ್ಕಂಥವನಾಗುತ್ತಾನೆ. ಆದ್ದರಿಂದ ಇಂಥ ಶ್ರೇಷ್ಠವಾಗಿರತಕ್ಕಂಥ ಮಹಿಮೆಯನ್ನು ಅಯ್ಯ
ಶೌನಕಾದಿಗಳೇ, ಗೌತಮರ ಮಕ್ಕಳಾದ ಶತಾನಂದರು ಹೇಳಿದ್ದನ್ನು ನಾನು ನಿಮಗೆ ಹೇಳಿದ್ದೇನೆ. ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಶುಭದಾಯಕಂ. ಇದನ್ನು ಕೇಳೋಣದ್ರಿಂದ ಸಕಲ ವಿಧವಾದ ಪುಣ್ಯ ನಿಮಗೆ ಬರುತ್ತೆ. ಈ ಕಥೆಯನ್ನು ಬರೆದವರಿಗೆ ತುಂಬ ಪುಣ್ಯ, ಕೇಳಿದವರಿಗೆ ತುಂಬ ಪುಣ್ಯವಾಗತ್ತೆ. ಶ್ರೇಷ್ಠವಾದ ಪುಣ್ಯವನ್ನು ಭಗವಂತ ಒದಗಿಸಿಕೊಡ್ತಾನೆ ಎಂಬುದಾಗಿ ಸೂತರು ಶೌನಕಾದಿಗಳಿಗೆ ನೈಮಿಷಾರಣ್ಯದಲ್ಲಿ, ಜನಕ ಮಹಾರಾಜನ ರಾಜ್ಯದಲ್ಲಿ ಶತಾನಂದರು ಜನಕ ಮಹಾರಾಜನಿಗೆ ಇದನ್ನು ಹೇಳಿದ್ದಾರೆ. ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ವೆಂಕಟಾಚಲ ಮಹಿಮೆಯನ್ನು ಬೆಳಗಾಗೆದ್ದು ಯಾರು ಕೇಳ್ತಾರೆ, ಯಾರು ಇದನ್ನು ಶ್ರವಣ ಮಾಡ್ತಾರೆ, ಯಾರು ಹೇಳ್ತಾರೆ, ಎಲ್ಲರಿಗೂ ಕೂಡ ಭಗವಂತ ಪರಮ ಪವಿತ್ರವಾದ ತನ್ನ ವೈಕುಂಠ ಲೋಕವನ್ನು ಕೊಡ್ತಾನೆ ಅಂತ ಹೇಳಿ ಮುಂದೆ ಜನಕ ಮಹಾರಾಜ ಏನು ಪ್ರಶ್ನೆ ಮಾಡಿದ್ದಾನೆ, ಏನೇನು ಉತ್ತರವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಮುಂದೆ ಕೇಳೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮೋಸ್ತುತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸರ್ವದೈವ ಅಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.